ಯಾವತ್ತು ಮನುಷ್ಯನಿಗೆ ಏಟಲ್ಲ ಸರ್, ಮನುಷ್ಯನ ವಾಯ್ಸು ಒಬ್ಬ ಮನುಷ್ಯನ ಕೊಂದಾಕೋಕಿರೋದು ನಿಮ್ಗೆ ಚೆನ್ನಾಗಿ ಗೊತ್ತದು. ಆಮೇಲೆ ಹೇಳಿದ್ದು, ನಿಮ್ಮ ಮಾತು ಕೇಳೋಣ ನ್ಯಾಯ ಮಾಡ್ಕೊಬಿಟ್ಟೆ ನಾನು. ಇವ್ರದೆಲ್ಲ ಇಟ್ಕೊಬಿಟ್ಟು ನಿಮ್ದೆಲ್ಲ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ಅಂತ ವಾಪಸ್ ಕೊಟ್ಬಿಡ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ಇವ್ರು ದೇವರಾಗೋಯ್ತಾನೆ ಮತ್ತೆ. ಬಿಳಿ ಬಟ್ಟೆ, ಐರನ್ನು, ಬಿಳಿ ಚಪ್ಪಲಿ, ಇದೇ ಆದಾಯ ಬಡ್ಡಿ ಮಕ್ಕಳಿಗೆ. ಅದೇ ಇನ್ವೆಸ್ಟ್ಮೆಂಟ್. ಇದೇ ಆದಾಯ ಸರ್ ಕಳ್ಳರಿಗೆ. ಅವನು ನನ್ನ ಲೆಕ್ಕ ನಾಲಾಯಕ್ ಪೊಲೀಸ್ ಸರ್. ನನ್ನ ಯೂಟ್ಯೂಬ್ಗಳು ನೋಡಿ 46 ಜನ ಆಗಿದ್ದಾರೆ ಸರ್. ನಾನು ಪೊಲೀಸಿಗೆ ಸೇರ್ಲೇಬೇಕಾದ ಏನಾರು ಆಗ್ಬಿಟ್ಟು ಜೀವನದಲ್ಲಿ ಅಂದ್ಬಿಟ್ಟು. ಆಮೇಲೆ ಸರಿ ಆಯಿತು, ಇದೆಲ್ಲ ಮುಗೀತು ಸರ್. ಇಂಟರ್ವ್ಯೂ ಎಲ್ಲ ಬಂತು, ಎಲ್ಲ ಆಯಿತು ಪೂರ್ತಿ ಬಂದು ನಮ್ಮದೆಲ್ಲ ಇಂಟರ್ವ್ಯೂಗೆ ಹೋದ್ವಿ. ಇಂಟರ್ವ್ಯೂಗೆ ಹೋದಾಗೆಲ್ಲ ನಮಗೆ ಭಾಳ ಸಫಿಷಿಯೆಂಟ್ ಕೊಟ್ಟರು. ನಮ್ಮದೊಂದು 61, ಅವನದೊಂದು 58, 59, 60 ಇದೆಲ್ಲ ಬಂತು. ಎಲ್ಲ ನಾವು 4 ಜನ ಕಂಪ್ಲೀಟ್ ಇದರಲ್ಲಿ ಬಂದ್ಬಿಟ್ಟ ಸರ್. ನಾವು ಯಾರೂ ಇಂಟರ್ವ್ಯೂನಲ್ಲಿ 49 ತಗೊಂಡು ಫೇಲ್ ಆಗಲಿಲ್ಲ ಸರ್. 4 ಜನ. ಅದಾದಮೇಲೆ ಏನಾಯಿತು, ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಒಂದು ಲಿಸ್ಟ್ ಅನೌನ್ಸ್ ಮಾಡಿದ್ರು ಸರ್. ಲಿಸ್ಟು 150 ಜನ ನಾವು ಸೆಲೆಕ್ಷನ್ ಆಗಿರೋದು. ಅಡಿಷ್ನಲ್ ಲಿಸ್ಟು ಇನ್ನೊಂದು 100 ಜನ ಅಂತ ಮಾಡಿದರು. ಯಾಕೆ ಮಾಡಿದ್ರು ಅಡಿಷ್ನಲ್ ಲಿಸ್ಟ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಮೇಯ್ನ್ ಲಿಸ್ಟ್ ತಾನೇ 150 ನಾವು ಇದೀವಲ್ಲ. ನಾನು ಅವ್ರಿಗೆ ಹೇಳಿದ್ದೆ ನಮ್ಮವ್ರಿಗೆ. ಅದರಲ್ಲಿ ಒಬ್ಬ ಪಾಪ ದುಡ್ಡು ಕಳ್ಕೊಬಿಟ್ಟ, ಯಾರೋ ಒಬ್ಬ ಪೊಲಿಟಿಷಿಯನ್ ಸರ್. ಅವ್ರಿಗೆ ಹೇಳಿದ್ರು ಕೇಳಲಿಲ್ಲ ಸರ್, ಭಯ ಹೋಗ್ಬಿಟ್ಟು ಅದೇನೋ ಜಮೀನು ಮಾಡ್ಬಿಟ್ಟು ಕೊಟ್ಟಿದ್ದ ಅವನು. ಆಮೇಲೆ ಹೇಳ್ದ ನನಗೆ, ನಿನ್ನ ಮಾತು ಕೇಳಲಿಲ್ಲ, ನಾನು ಹೇಳಿದೆ ಪ್ರಪಂಚ ಹಂಗಿಲ್ಲ ಕಣಯ್ಯ, ಕಷ್ಟಪಟ್ಟರೆ ನಿಯತ್ತಿಗೆ ಈ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ನಾವು ನ್ಯಾಯ ಇರಬೇಕು, ಸತ್ಯ ಇರಬೇಕು, ಆತ್ಮಸಾಕ್ಷಿ ಶುದ್ಧ ಇರಬೇಕು, ಅದು ನಮ್ಗೆ ಗೊತ್ತಾಗಬೇಕು. ಅವಾಗ ಮಾತ್ರ ನಾವು ಗೆಲ್ತೀವಿ. ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ನೀವು ಯಾರನ್ನೂ ನಂಬ್ಕೊಂಡು ಹೋಗ್ಬಾರ್ದಯ್ಯ. ನಾನು ಮೊದಲೇ ಹೇಳಿಲ್ವ, ನಿನ್ನ ಮೆರಿಟ್ ಇಲ್ಲಿದೆ, ನೀನು ಕೇಳಿಲ್ವಲ್ಲ, ನೀನು ಅನ್ಯವಾಗಿ ದುಡ್ಡು ಕಳ್ಕೊಂಡು ಜಮೀನೆಲ್ಲ ಮಾರಿ. ಆಮೇಲೆ ಹೇಳಿದ್ದು, ನಿಮ್ಮ ಮಾತು ಕೇಳೋಣ ನ್ಯಾಯ ಮಾಡ್ಕೊಬಿಟ್ಟೆ ನಾನು. ಅಲ್ಲ ಮಾರಾಯ, ನಿನ್ಗೆ ಹಿಂಗೆ ಇದಿಷ್ಟು ಗೊತ್ತಿದ್ದು ಪ್ರತಿದಿನ ಹೇಳ್ತಾಯಿದ್ರು. ಅಲ್ಲೇ ಕೆಳಗಡೆ ಒಂದು MTR ಹೋಟ್ಲಿತ್ತು, ಅಲ್ಲೇ ಅನ್ನ ಸಾಂಬಾರು ತಗೋ, ಅಲ್ಲೇ ತಿನ್ನು, ಪ್ರತಿ ದಿವಸ ಅಲ್ಲೇ ಇರುವಲ್ಲಯ್ಯ, ನೀನು ಯಾಕೆ ಹಿಂಗೆ ಮಾಡಿಬಿಟ್ಟೆ? ಅವನು ವೇದನೆ ಮಾಡಿಕೊಡೋ ಸೆಲೆಕ್ಷನ್ ಆಯ್ತು ಸರ್. ಎಷ್ಟು ದುಡ್ಡು ಕೊಟ್ಟಿದ್ದ ಅವನು? 80,000 ಏನೋ ಕೊಟ್ಬಿಟ್ಟಿದ್ದೆ ಸರ್ ಆ ಕಾಲಕ್ಕೆ. ಅವ್ನು ಯಾರೋ ಆ ಡೇಟ್ ಮೇಲೆ ಇಸ್ಕೊಬಿಟ್ಟು ಅವ್ನು ಗುಡ್ ಡೇಟ್ನ. ಈ ಥರ ಸಬ್ ಇನ್ಸ್ಪೆಕ್ಟರ್ಗಳು ಬಂದಾಗ ಹಿಂಗೆ ಮಾಡ್ಬಿಡ್ತಾರೆ ಸರ್ ಯೋಗ್ಯರು. ನಾನು ಮಾಡಿಸ್ಕೊಡ್ತೀನಿ, ಒಂದು 20 ಜನ ಹತ್ರ ಇಸ್ಕೊಬಿಡ್ತಾರೆ, 30-45 ಇಸ್ಕೊಬಿಡ್ತಾರೆ. ಆಟೋಮೆಟಿಕಾಗಿ ಒಂದು 7-8 ಜನ ಆಗ್ಬಿಡುತ್ತೆ ಸರ್. ಇವ್ರದೆಲ್ಲ ಇಟ್ಕೊಬಿಟ್ಟು ನಿಮ್ದೆಲ್ಲ ಪ್ರಯತ್ನ ಪಟ್ಟೆ ಆಗಲಿಲ್ಲ ಅಂತ ವಾಪಸ್ ಕೊಟ್ಬಿಡ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ಇವ್ರು ದೇವರಾಗೋಯ್ತಾನೆ ಮತ್ತೆ. ನಮ್ಗೆ ವಾಪಸ್ ಕೊಟ್ಟಲ್ಲಪ್ಪ ದುಡ್ಡ, ನೀನು ಪುಣ್ಯಾತ್ಮ, ಹೋಯ್ತು ಬಿಡು, ಆಗಲಿ ಹೆಂಗೋ ಇನ್ನೊಂದು ಸಾರಿ ನಾವು ನೋಡ್ಕೋತೀವಿ ಅಂತ ಇವ್ರದ್ದು ಇಟ್ಕೊಬಿಡ್ತಾನೆ. ಏನೂ ಮಾಡಲ್ಲ, ಏನು ಮಾಡೋಕ್ಕೂ ಆಗಲ್ಲ ಸರ್, ಏನು ಕಿಸಿಕ್ಕಾಗಲ್ಲ, ಎಲ್ಲ ಡಂಬಾಚಾರ. ಬಿಳಿ ಬಟ್ಟೆ, ಐರನ್ನು, ಬಿಳಿ ಚಪ್ಪಲಿ, ಇದೇ ಆದಾಯ ಬಡ್ಡಿ ಮಕ್ಕಳಿಗೆ. ಅದೇ ಇನ್ವೆಸ್ಟ್ಮೆಂಟ್. ಇದೇ ಆದಾಯ ಸರ್ ಕಳ್ಳರಿಗೆ. ಇವ್ರು ನಮ್ಮವ್ರು ಏನು ಮಾಡ್ತಾರೆ ಅಂದರೆ ಅದನ್ನೇ ನಂಬ್ತಾರೆ ಸರ್ ಕಳ್ಮುಡೆ ಮಕ್ಕಳು. ಎಷ್ಟು ಹೇಳಿದ್ರು ಕೇಳಲ್ರು, ಹೋಗ್ಬೇಡ್ರು, ಜಗತ್ತಂಗಿಲ್ಲ, ಮೆರಿಟ್ ಇದೆ ಅಪ್ಪ, ನೀವು ಕಷ್ಟಪಡಲಿಲ್ಲ ಅಂದರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮನ್ನ ಫಸ್ಟ್ ನೀವು ನಂಬ್ರಯ್ಯ. ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಹೋಗಿ ಯಾವೊಂದೋ ಪಾದಕ್ಕೆ ಬಿದ್ದುಬಿಟ್ಟು ನೀವು ಗಂಧದ ಕಡ್ಡಿ ಹೆಚ್ಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ಉದ್ಧಾರ ಆಗೋದು ಹೆಂಗೆ? ಯಾವ ಕಾರಣಕ್ಕೂ ನಂಬೇಡ್ರೆ, ನೀವು ನಂಬಿ ಏನು ಕೇಳ್ತಿರ್ಲಿಲ್ಲ ಸರ್. ಅದಾದಮೇಲೆ ಏನಾಯಿತು, ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಆಯ್ತು ಸರ್. ಆ ಲಿಸ್ಟು ನಮ್ಮಲ್ಲಿ ಒಬ್ಬ ಜಯಗೋಪಾಲ್ ಅಂತ, ಅವರು ಫಾರೆಸ್ಟರ್ ಆಗಿ ಬನ್ನೇರುಘಟ್ಟದಲ್ಲಿ ಕೆಲಸ ಮಾಡ್ತಿದ್ರು. ಆ ಮನುಷ್ಯ ನೋಡ್ಬಿಟ್ಟು ಹೋಗಿದ್ದಾನೆ ಅವತ್ತು ಬೆಳಿಗ್ಗೆನೆ. ಹಿಂದಿನ ದಿವಸ ಗೊತ್ತಾಗ್ಬಿಟ್ಟಿದೆ ಅನೌನ್ಸ್ ಮಾಡ್ತಾರೆ ಅಂತ. ಬಂದ ನನ್ನ ಮನೆ ಹತ್ರ ಬಂದಾದ್ಮೇಲೆ ಅಣ್ಣ ನಿಂದು ಆಗಿದೆ ಅಂದ. ವೆರಿ ಗುಡ್, ಹೌದಾ? ಯಾರ್ಯಾರ್ದಾಗಿದೆ? ಉಳಿದವ್ರದ್ದು ಯಾರ್ದು ನೋಡಲಿಲ್ಲ, ನಿನ್ನ ಮಾತ್ರ ನೋಡಿದೆ ನಾನು. ಮೊತ್ತಲ್ಲಿ ಸೈಕಲ್ ತೊಗೊಂಡು ಓಡೋದೆ ಸರ್ ನಾನು. ಎಲ್ಲಿಂದ? ಜಯನಗರದಿಂದ, ರೂಮಿಂದ. ಬರ್ತೀನಿ ಅನೌನ್ಸ್ ಆಗೈತಂತೆ ಅಂತ. ಇವ್ರಿಗೆ ಸೈಕಲ್ ಡಬಲ್ ತುಳ್ಕೊಂಡು ಹೋಗ್ಬೇಕಲ್ಲ, ಸ್ಪೀಡಾಗಿ ಹೋಗೋಕ್ಕಾಗಲ್ವಲ್ಲ, ಹೋಗ್ಬಿಟ್ಟೆ. ಅಲ್ಲಿಂದ ಹೋಗಿ ನಾನು ತಿಳ್ಕೊಂಡು ಬರ್ತೀನಿ ಅಂತೇಳಿ ಅಂತ. ಅಲ್ಲಿಂದ ಹೋಗಿ ನೋಡ್ತೀನಿ, ಎಲ್ಲ 4 ಜನ ಎಲ್ಲ ಏನೇ ನಾವು ರ್ಯಾಂಕ್ ಲಿಸ್ಟ್ ಇತ್ತು ಹಂಗೆ ಆಗಿದ್ದೀವಿ ಸರ್. ನಾನು ಏನು ಯೋಚನೆ ಮಾಡಿದ್ನೋ ಆ ಜಾಗದಲ್ಲೇ ಇದ್ದೀವಿ ನಾವು. ಅದೇ ಲಿಸ್ಟ್ ನಾನು ಏನು ಫೈನಲ್ ಮಾಡಿದ್ದು ಈ ಜಾಗದಲ್ಲಿ ಆಯ್ತೀವಿ ಅಂತ ಅದೇ ಲಿಸ್ಟು 150 ಒಳಗಡೆ ನಾವೆಲ್ಲ ಇದ್ದೀವಿ. ಆಮೇಲೆ ಅಲ್ಲಿಂದ ಫೋನು ಗೀನು ಏನಿಲ್ವಲ್ಲ ಸರ್, ಹೇಳಬೇಕಲ್ಲ ಬಂದು ವಾಪಸ್ಸು ಬರ್ತಾ ಇದ್ದೀನಿ. ಸಿದ್ದಾಪುರ ಇದೆಯಲ್ಲ ಸರ್, ಅಲ್ಲಿ ಏನು ಪೊಲೀಸರು ಅಡ್ಡಾಕ್ಬಿಟ್ರು. ಯಾಕೆ ಇಲ್ಲಿಂದ ಚೆನ್ನಾಗಿ ಹೋದ್ನಲ್ಲ, ಇದೇನೇ ಕತೆ?
ಗೊತ್ತಿಲ್ಲ, ದೊಡ್ಡ ರೌಡಿ ಜಯರಾಜು ಮರ್ಡ್ರ ಹೋಗ್ಬಿಟ್ಟೈತೆ, ಗನ್ನೆಲ್ಲ ಹೊಡೆದು ಸಾಯಿಸ್ಬಿಟ್ಟವ್ರೆ, ಹೋಯ್ತಾರೋ ವಾಪಸ್ಸು ಹೋದ್ರು. ಇವನು ಅದೇ ಮೊನ್ನೆ ಹುಲಿ ಹಿಡ್ಕೊಂಡು ಬಂದಿದ್ದಲ್ಲ 4 ಬ್ಲಾಕ್ಗೆ ಎಲೆಕ್ಷನ್, ಅವನ ಹೌದು ಯಾರು ಗೊತ್ತಿತ್ತು ಅವನ ಬಗ್ಗೆ ಎಲ್ಲ, ಹಿಂಗೆಲ್ಲ ಜೈಲಲ್ಲಿ ಅವನೇ ದೊಡ್ಡ ರೌಡಿ ಇವನ್ನೆಲ್ಲ ಅಂದ್ಬಿಟ್ಟು ಅಂತ ಬಿಡಲೇ ಇಲ್ಲ. ಸರಿ ಅಂದ್ಬಿಟ್ಟು ಹಂಗೆ ನುಕ್ಕೊಂಡು ಹಂಗೆ ಸಂಧಿ ಒಳಗಡೆ ಬಂದೆ, ಫಾಸ್ಟಾಗಿ ಹೇಳ್ಬೇಕಲ್ಲ ಅವ್ರಿಗೆ. ಹೇಳಾದ್ಮೇಲೆ ನಿಮ್ಮದು ಎಲ್ಲ ಆಗ್ಬಿಟ್ಟದೆ ಅಂದರು. ಅಷ್ಟೊತ್ತಿಗಾಗಲೇ ಅವ್ನು KSRTC ಇದ್ದ, ಸೆಂಟ್ರಲ್ ಲೈನ್ ಚೆಕ್ಕಿಂಗ್ ಹೋಗಿದ್ದ, ಆಗ ಸೇರ್ಕೊಬಿಟ್ಟು ಇನ್ಸ್ಪೆಕ್ಟ್ರಾಗಿ. ಇವನು ಇದರಲ್ಲಿದ್ದ. ಹಾಂ ಒಳ್ಳೇದಾಯ್ತು ಬಿಡು, ನಾವು 4 ಜನ ಆಗ್ಬಿಟ್ಟಿದ್ದೀವ. ಮತ್ತು ಇವ್ರಿಗೆ ಒಂದೊಂದು ಸೈಕಲ್ಲ ಕೆಳಗಡೆ ಅವನೊಬ್ಬ ಲೋಕಿ ಅಂತ ಅವ್ನು ಸೈಕಲ್ ತಗೊಂಡು ಮತ್ತೆ ಹೊಡ್ಕೊಂಡೋದು, ನೋಡ್ಬೇಕಲ್ಲ ಇವರು. ಮತ್ತೆ ಕರ್ಕೊಂಡು ಹೋದೆ ವಾಪಸ್ಸು. ಅಲ್ಲೇ ಎಲ್ಲ ಪೊಲೀಸವ್ರು ಹಿಡ್ಕೊಬಿಡ್ತಾವ್ರೆ, ಅದೇನು ರೌಡಿ ಹೊಡೆದಾಕ್ಬಿಟ್ಟಾರೆ, ಗುಂಡು ಹೊಡೆದ್ಬಿಟ್ಟಿದ್ದಾರಂತೆ. ಸೌದರ್ನ್ ಸರ್ಕಲ್ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹೊರಟು. ಆಮೇಲೆ ಅಲ್ಲಿ ಹೋಗಿ ನೋಡಿ ಇವ್ರಿಗೆಲ್ಲ ತೋರಿಸಿ ಎಲ್ಲ ಆಯಿತು, ಬಂದರು. ಹೌದು ಅಲ್ಲಿಂದ ಬಂದಲೆ ಏನೋ ಮಾಡೋದು, ನಾನು ದುಡ್ಡು ಕೊಟ್ಬಿಟ್ನಲ್ಲೋ, ನೀನು ಈ ಮಾತು ಕೇಳಿಲ್ವಲ್ಲ. ನೋಡೋ, ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ, ನೀನು ಕಳ್ಕೊಂಡೆ. ಯಾವಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ವೋ ಎಂದೂ ಏನೂ ಜೀವನದಲ್ಲಿ ಸಾಧ್ಯ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಜೀವನನೂ ಕಟ್ಕೋಕ್ಕಾಗೋದಿಲ್ಲ. ಇಲ್ಲಿ ಬುದ್ಧಿವಂತನ ಅಷ್ಟೇ ಈ ಬೆಂಗಳೂರು ನಗರದಲ್ಲಿ ಬದುಕೋದು, ಇನ್ನೆಲ್ಲ ಸತ್ತೋಗ್ಬಿಡ್ತದೆ. ಇಲ್ಲಿ ನೀನು ಬುದ್ಧಿ ಬೆಳೆಸ್ಕೊಂಡ ಅಷ್ಟೇ, ನೀನು ಬುದ್ಧಿ ಬೆಳೆಸ್ಕೊಳ್ಳಿಲ್ಲ ನೀನು ಸಾಯ್ತೀಯೇ. ಏನು ಮಾಡ್ಕೊಬೇಕು, ಸಿಮೆಂಟ್ ಹಾಕ್ಬೇಕು, ಜಲ್ಲಿ ಕಟ್ಟಬೇಕು, ಇಲ್ಲ ನೀನೇನಾದ್ರೂ ಇಟ್ಗೆ ಕೆಲಸ ಮಾಡಬೇಕು ಅಷ್ಟೇ. ಎರಡರಲ್ಲಿ ಯಾವುದ್ರಲ್ಲಿ ಗಟ್ಟಿ ಇದೆಯೋ ಅದರಲ್ಲಿ ನೀನು ಹೋಗ್ತೀಯ ಅಷ್ಟೇ. ಇಷ್ಟೇ, ಬೇರೆ ಇನ್ನೇನೂ ಇಲ್ಲ ಬೆಂಗಳೂರಿನಲ್ಲಿ. ಇದೆಲ್ಲ ನಾವು ಅರ್ಥ ಈಗಾಗಲೇ ಮಾಡ್ಕೊಂಡಿದ್ದೀವಿ, ಏನೂ ಗೊತ್ತಿಲ್ಲ, ಇಲ್ಲಿ ಬಂದಿದ್ದೀವಿ, ತಿಳ್ಕೊಂಡಿದ್ದೀವಿ. ಆಯಿತು ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಪಾಪ ಆ ಚಿಂತೆಯಲ್ಲೇ ಇದ್ದ. ಸೆಲೆಕ್ಷನ್ ಆದ್ರೂ ಮತ್ತೆ ಆ ಚಿಂತೆಗೆ ಹೋಗ್ಬಿಟ್ಟು ಅವನು ಸೆಲೆಕ್ಷನ್ ಆಯಿತು, ಆಗಿದೆ, ನಾವು ಹೇಳಿದ್ರು ಕೇಳಿಲ್ಲ, ದುಡ್ಡು ಕೊಟ್ಟಿದ್ದ. ನಿಂದು ಇಷ್ಟು ಮೆರಿಟ್ಗೆ ಆಗಿರೋದು ಕಣೆ, ದೇವರಾಣೆ, ಬೇರೆ ಇನ್ಯಾರ್ದೂ ಇದರಲ್ಲಿ ಎಫರ್ಟ್ ಇಲ್ಲ, ಇನ್ನೇನು ಮಾಡೋದಿಲ್ಲ ಬಿಡು ಅಂದ್ಬಿಟ್ಟು ಬಂದ. ಆಯಿತು, ಮತ್ತೆ ನಮ್ಮನ್ನೆಲ್ಲ ಕಳಿಸ್ಕೊಡ್ಬೇಕಲ್ಲ, ಇನ್ನೇನು ನೆಕ್ಸ್ಟ್ ಪ್ರಕ್ರಿಯೆ ಏನು ಅಂತ. ನಿಮಗೆ ಮೆಡಿಕಲ್ ಟೆಸ್ಟ್ ಇದೆ ಅಂದ್ಬಿಟ್ರು ಸರ್. ಅಯ್ಯೋ ಏನು 83ರಲ್ಲಿ ಬರೆದಿದ್ದೀರಿ ಪರೀಕ್ಷೆ, ಅಷ್ಟೊತ್ತಿಗೆಲ್ಲ ಕುಂಟ್ರಿ, ಯಾವ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಕೆರಳಿಲ್ಲ, ಬೆರಳಿಲ್ಲ, ನಿಮಗೆ ಎಲ್ಲ ಚಾಕು ಚೂರಿ ಹಾಕಿಸ್ಕೊಂಡು ಎಲ್ಲ ಏನೇನು ಕೇಸ್ ಹಾಕಿಸ್ಕೊಂಡಿದ್ರು ಮೆಡಿಕಲ್ ಫಿಟ್ ಆದ್ರೆ ಮಾತ್ರ ಕಳಿಸ್ಕೊಡೋದು ಅಂದ್ಬಿಟ್ರು ಸರ್. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಟ್ಯಾಗೂರ್ ಅಂತ ನಮ್ಮ ಅವರಿದ್ದರು, ಅವ್ರ ಮುಖಾಂತರ ಚೇರ್ಮನ್ ಮಾಡಿಬಿಟ್ಟು ಅವ್ರನ್ನ ಮೆಡಿಕಲ್ ಬೋರ್ಡ್ಗೆ ನಮಗೆಲ್ಲ ಬಿಟ್ಟರು ಸರ್. ಎಲ್ಲಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಒಂದೊಂದು ದಿವಸಕ್ಕೆ ಇಷ್ಟು ಜನ ಅಂತ ಮಾಡ್ತಾಯಿದ್ರು. ಒಂದೊಂದು ದಿವಸ 10 ಜನ ಔಟು ತೆಗ್ದಾಕ್ಬಿಡ್ತಾವ್ರೆ. ಬೋಲೆಗ್ಗಂತೆ, ನಾಲ್ಕನಿ ಅಂತೆ, ಅದೇನೋ ಐಸೈಟ್ ಇಲ್ವಂತೆ, ಡ್ಯಾಮೇಜ್ ಆಗೋದನಂತೆ, 10 ಜನ ಔಟು. ಇವ್ರ ಕೆಲಸ ಇಲ್ಲ ಅಂದರು. ಅಯ್ಯೋ ಶಿವನೇ, ಸೆಲೆಕ್ಷನ್ ಲಿಸ್ಟಲ್ಲಿ ಇದವನು ಇಲ್ಲಿ ಮಾಡಿಬಿಟ್ಟು ಇಲ್ಲ ಅಂದ್ಬಿಟ್ರೆ ಹಂಗ್ರಯ್ಯ, ಇಷ್ಟೊಂದು ಕೆಲಸ ಮಾಡೋರು ಇವರು. ಇದು ಅನ್ಯಾಯ ಕಣೆ, ಇದು ನಮಗೆಲ್ಲ ಗಾಬರಿ ಶುರು ಆಗೋಗ್ಬಿಡ್ತು ಸರ್. ನಮ್ಮನ್ನೂ ಏನಾರು ಹಿಂಗೆ ತೆಗೆದುಬಿಟ್ಟಾರನಪ್ಪ, ಇನ್ನೊಂದು ಕೊಡಮೆ ಇಟ್ಕೊಂಡು ಕೂತವ್ರು. ಇಲ್ಲಿ ಗ್ಯಾರಂಟಿ ಕೊಡಮೆನೇ ಇದು, ಹಿಡಿತಾರೆ ಕಣೆ, ಅವ್ರು ಬಿಡೋದಿಲ್ಲ. ಅವರು ಶಾಕ್ ಆಗ್ಬಿಡ್ತು ನಮಗೆ. ಆಮೇಲೆ ಎಲ್ಲ ಹೋದ್ವಿ ಸರ್, ನಾವು 4 ಜನನೂ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಟ್ಟವು, ಯಾರೂ ಇದಾಗಲಿಲ್ಲ. 150 ಜನದಲ್ಲಿ 47 ಜನ ಕ್ಲೀನ್ ಕೃಷ್ಣಪ್ಪ ಮಾಡಾಕ್ಬಿಟ್ರು. ಬರೀ 103 ಜನ ಆಗಿದ್ದೀರಿ ಸೆಲೆಕ್ಷನ್ ಅಂತ 103 ಜನ ನಮ್ಗೊಂದು ಪಟ್ಟಿ ಅನೌನ್ಸ್ ಮಾಡಿಬಿಟ್ಟು ಕಳಿಸ್ಬಿಟ್ರು ಸರ್. ನೀವು ಕ್ಲಿಯರ್ ಆದ್ರಿ? ನಾವು ಕ್ಲಿಯರ್ ಆಗ್ಬಿಟ್ಟು 103 ಜನ ಹೋಗ್ಬಿಟ್ಟು ಸರ್. 4 ಜನ ಕ್ಲಿಯರ್? 4 ಜನ ಕ್ಲಿಯರ್ ಸರ್. ಸೂಪರ್. ಹೋದ್ವಿ, ಇವ್ರಿಗೆ ಬಿಡಲಿಲ್ಲ ನಾನು. ನೀವು ಯಾವ ಕಾರಣಕ್ಕೂ ಬಿಡಬಾರ್ದು, ಗೊತ್ತಾಯ್ತಲ್ಲ, ಇವನ್ನೆಲ್ಲ ಒಂದು ಗುಂಪು ಕಟ್ಟಿ ಮಾಡಿ ಕೇಸ್ ಹಾಕ್ಬೇಕು, ಬಿಡಬಾರ್ದು. ಇದು ಬಿಟ್ಟರೆ ಇದೇ ಥರ ಮಾಡ್ತಾರೆ ಜೀವನದಲ್ಲಿ ಇವರು, ಬಿಡಬೇಡಿ ಅಂತೇಳಿ ಅಂತ ಅವ್ರಿಗೂ ತಲೆ ತುಂಬಿ. ಅಲ್ಲೊಬ್ಬ ಸೀನಾ ಅಂತಿದ್ದ, ಅವನು ತಲೆ ಮೆಂಟ್ಲು ಮಾಡಿ, ಅವನೊಬ್ಬ ಲಾಯರ್ ಇದ್ದ, ಅವ್ರು ಹೋಗಿ ಧಮರ್ ಅಂತ ಕೇಸ್ ಹಾಕ್ತಾರೆ ಸರ್. KT ಒಳಗಡೆ ಏನೂ ಮಾಡೋಕ್ಕಾಗೋದಿಲ್ಲರಪ್ಪ, ಈಗ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ರು ಸರ್. ಆಮೇಲೆ ಈ 47 ಜನ ಅಡಿಷ್ನಲ್ ಲಿಸ್ಟ್ ಅಂತ ಇಟ್ಕೊಂಡಿದ್ರಲ್ಲ ಸರ್, ಇನ್ನೊಂದ ಅವ್ರು ನುಗ್ಗಿಸ್ಬಿಟ್ರು ದಡಾರ ಅಂತ. 6 ತಿಂಗಳು ಅವರು ನಮ್ಮ ಜೊತೆ ಬಂದು ಸೇರಿಕೊಂಡ್ರು. ಅಡಿಷ್ನಲ್ ಲಿಸ್ಟ್ ಅವ್ರು ಕೊಟ್ಬಿಟ್ರು ಸರ್. ಒಂದು ಅಲ್ಲಿ ರಿಜೆಕ್ಟ್ ಆದವ್ರು ಹೋಗ್ಬಿಟ್ಟಿದ್ರು, ಮೆಡಿಕಲಿ 47 ಜನ ಹೋಗ್ಬಿಟ್ರು. ಅಲ್ಲಿ 49 ಕೊಟ್ಟು ಫಿನಿಷ್ ಮಾಡಿಬಿಟ್ರಲ್ಲ ಆ ಗ್ಯಾಂಗು, ಅವರು ಹೋದ್ರು ಕೋರ್ಟ್ಗೆ. ಸರ್ ನಾವೆಲ್ಲ ಮುಗಿಸ್ಕೊಂಡು ಒಬ್ಬೊಬ್ಬರೇ ಒಂದೊಂದೇ ಗ್ಯಾಂಗು 2 ವರ್ಷ 3 ವರ್ಷ ಬಿಟ್ಕೊಂಡು ಬಂದರು ಸರ್. ಎಲ್ಲ ಫುಲ್ಲು ಯಾರ್ಯಾರು ಮೆರಿಟ್ ಇದ್ರೋ ಎಲ್ಲರಿಗೂ ಸುಪ್ರೀಂ ಕೋರ್ಟು ಸರಿಯಾಗಿ ಬರೆ ಹಾಕಿ ಕಳಿಸ್ತು. ಸಿಕ್ತವ್ರಿಗೆ ಎಲ್ಲ ವಾಪಸ್ ಬಂದರು. ಸುಪ್ರೀಂ ಕೋರ್ಟ್ ಹೆಂಗ್ರಿ ಮಾಡ್ತೀರಿ ನೀವು, ಈ ಥರ ಹೆಂಗೆ ಮಾಡೋಕ್ಕಾಗುತ್ತೆ, ನೀವು ಫೈನಲಲ್ಲಿ ಹೆಂಗೆ ತೆಗಿತೀರಿ, ನೀವು ಮೆಡಿಕಲ್ ಯಾವಾಗ ಮಾಡಬೇಕಾಗಿತ್ತು, ಇದು ಅನ್ಯಾಯ ಮಾಡಿದ್ದೀರಿ ಅಂತೇಳಿ ಕ್ಲಿಯರ್ ಕಟ್ಟಾಗೆ ಆರ್ಡ್ರ್ ಮಾಡಿ ಎಲ್ಲರೂ ಈ ಮೆಡಿಕಲಿ ಎನ್ಫಿಟ್ ಆದವ್ರನ್ನೂ ಕಳಿಸಿದ್ರು. ಮತ್ತು ಅಲ್ಲಿ 49 ಕೊಟ್ಟು ಹಿಂದ್ಗಡೆ ಎಷ್ಟಿದೆ ಮೆರಿಟೋ ಅದನ್ನ ಲೆಕ್ಕ ಹಾಕಿ 49 ಮಾರ್ಕ್ಸ್ ಸೇರಿಸಿ ಲಿಸ್ಟಿಗೆ ಬಂದರೆ ಕಳಿಸಿ ಹೋಗ್ತಾ ಇರಲಿ. ಎಲ್ಲ ಬಂದರು ಸರ್ ಅವರು. ನಾವು ಟ್ರೈನಲ್ಲಿ ಸಿಕ್ಕಲಿಲ್ಲ, ಟ್ರೈನಿಂಗಲ್ಲಿ ನಾವು ಟ್ರೈನಿಂಗ್ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ವಾಪಸ್ಸು. ಟ್ರೈನಿಂಗ್ ಮೈಸೂರು ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತ ಇತ್ತು ಸರ್, ಈಗ ಅಕಾಡೆಮಿ ಆಗಿದೆ ಇಲ್ಲೇ. ಅಕಾಡೆಮಿಗೆ ಬಂದ್ವಿ, ಪೊಲೀಸ್ ಟ್ರೈನಿಂಗ್ ಕಾಲೇಜಿಗೆ ಬಂದ್ವಿ. ಬಂದಾದ್ಮೇಲೆ ಅಪ್ಪ ಬಂದ್ವಲಯ್ಯ, ಆವತ್ತು ಕಟಿಂಗ ಮಾಡಿಸ್ಕೊಂಡು ಆ ಒಂದು ದಿವಸ ನಮ್ಗೆ ಸಮಾಧಾನ ಆಯಿತು. ಎಸ್ ವಿ ವಾನ್
ಯಾವ ಕೆಲಸನೋ ಒಂದು ಕೆಲಸ ಅನ್ನುವಂಥದ್ದು ಇಷ್ಟೆಲ್ಲ ಹೋರಾಟದ ಮಧ್ಯೆ ಎಲ್ಲ ಗೊತ್ತಿದ್ದು ಇಷ್ಟು ಲಂಚ ಇಲ್ಲದೆ ಏನೂ ಇಲ್ಲದೆ ನಾವು 4 ಜನ ಬಂದು ಯಾರು ನಂಬಲ್ರು ಸರ್, ನಾವೆಲ್ಲ ಒಂದೇ ರೂಮಲ್ಲಿ ಇದ್ದೀವಿ ಅಂದರೆ ಸುಳ್ಳು ಹೇಳ್ತೀರಿ, ನಿಮ್ಮ ಮನೆ ಹಾಳಾಗ ನಾವೆಲ್ಲ ಒಂದೇ ರೂಮಲ್ಲಿ ಇದ್ದವ್ರು ಕಣೋ ನಾವೆಲ್ಲ ಹೆಂಗಾಗೋಕ್ಕೆ ಸಾಧ್ಯ ಆಗ್ತದೆ? ಒಂದು ಊರಲ್ಲಿ ಇದ್ದವರೇ ಆಗಲ್ಲ, ನೀವು ಒಂದು ರೂಮಲ್ಲಿ ಓದ್ಕೊಂಡಿದ್ದವ್ರು ಹೆಂಗಾಗುತ್ತದೆ? ಎಷ್ಟೆಷ್ಟು ಕೊಡ್ರಿ ಲಂಚ್ವಾ ಅಂತ ಕೇಳೋಕೆ ಶುರು ಮಾಡ್ಬಿಟ್ರು. ಅಯ್ಯೋ ನಿಮ್ಮ ಮನೆ ಕಾಯಿನಾಗ ಇಲ್ಲಿ ಬಂದಿರೋದೇ 3,000 ರೂಪಾಯಿನ, ನಮ್ಮ ಹತ್ರ ಕಾಸು ಇಲ್ಲದೆ ನಮ್ಮ ಮೇಡಮ್ ಇಂದ್ರಾ ಅಂತ ಇದ್ದರು ಅವಾಗ ಸಬ್ ಇನ್ಸ್ಪೆಕ್ಟ್ರು, ಸಡನ್ನಾಗಿ ಕಳಿಸ್ಬಿಟ್ರು ನಮ್ಮನ್ನ ಇಮಿಡಿಯೇಟಾಗಿ ನಾಳೆನೇ ಹೋಗ್ಬೇಕು ಅಂತ. ಯಾರ ಹತ್ರ 3,000 ಇಸ್ಕೊಳ್ಳೋದು? ಇಂದ್ರಾ ಮೇಡಮ್ ಹತ್ರ ಹೋಗ್ಬಿಟ್ಟು ನಮ್ಮ 3,000 ರೂಪಾಯಿ ಮೇಡಮ್ ನಾಳೆ ಪೊಲೀಸ್ ಟ್ರೈನಿಂಗ್ ಕೈಲಿ ಕಳಿಸ್ತಾ ಇದ್ದಾರೆ, ಹೋಗಿ ಆಗ್ರಿಕಾಗ ಪಾಪ ಇಮಿಡಿಯೇಟಾಗಿ ಕೊಟ್ರೆ ಅಮ್ಮ. ಅವರು SP ಆಗಿ ರಿಟೈರ್ಡ್ ಆದರು, ಇಂದ್ರಾ ನಾಣಯ್ಯ ಅಂದ್ಬಿಟ್ಟು ಅಂತ. ಅವ್ರ ಹತ್ರ ಇಸ್ಕೊಂಡಿದ್ದೀನಿ 3,000 ರೂಪಾಯಿನ ನಾನು ಅವಾಗ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆದಮೇಲೆ 1 ತಿಂಗಳು 2 ತಿಂಗಳು ಬಿಟ್ಟು ಮೇಡಮ್ ತಂದು ಕೊಟ್ಟೆ ನಾನು. ಅಂದರೆ ದಿಸ್ ಈಸ್ ಎನ್ ಎಂಟ್ರಿ ಆಫ್ ಎ ಒಂದು ಸರ್ವಿಸ್ಗೆ ಹೋದಾಗ. ಬಟ್ ಇದು ರೇರೆಸ್ಟ್ ಆಫ್ ದಿ ರೇರ್ ಅಲ್ವಾ? 4 ಜನ ಒಂದೇ ರೂಮ್ ಅವರು ಈ ರೀತಿ ಸೆಲೆಕ್ಟ್ ಆಗಿ ಒಟ್ಟಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ಒಂದೇ ಬ್ಯಾಚು ಸರ್. ಬೇರೆ ಹಿಂದೇನೂ ಇಲ್ಲ ಸರ್, ಮುಂದೇನೂ ಆಗೋಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ಸಾಧ್ಯನೇ ಆಗಲ್ಲ ಸರ್. ಆಕ್ಸಿಡೆಂಟ್ ಅಲ್ಲ, ದಿಸ್ ಈಸ್ ಎ ಪ್ಯೂರ್ಲಿ ದ ಪರ್ಸನಾಲಿಟಿ ಬಿಲೀವಿಂಗು. ನಾವು 4 ಜನ ಆಗಬೇಕಷ್ಟೇ. ನಾವು ಹೆಂಗೆ ಓದಬೇಕು, ಯಾವ ಥರ ರೆಡಿ ಆಗಬೇಕು, ಯಾವ ಥರ ಮುಗಿಸ್ಬೇಕು, ಯಾವ ಥರ ನಾವು ಅದನ್ನ ತಗೋಬೇಕು ಅನ್ನುವಂಥ ಒಂದು ಸ್ಟ್ರೈಕಿಂಗ್ ಇತ್ತಲ್ಲ, ಅದು ಆ ಥಾಟ್ ಪ್ರೊಸೆಸ್ ಇತ್ತಲ್ಲ, ಅದು ಕೆಲಸ ಮಾಡ್ತದೆ ನಮಗೆ. ಅಲ್ಲಿ ಮೋಸ ಇರಲಿಲ್ಲ. ನಾನು ಅಂದ್ಬಿಟ್ಟು ಅವನಾಗಬಾರ್ದು, ಅವನ್ಬಿಟ್ಟು ನಾನು ಆ ಥರದ್ದು ವರ್ಕ್ ಆಗಲಿಲ್ಲ. ಅದಾಗಿದ್ದರೆ ಯಾರಾದರೂ ಫೇಲ್ ಆಗಿಬಿಡುವ ನಾವು ಅಲ್ವಾ? ನಮ್ಮಲ್ಲಿ 4 ಜನದಲ್ಲೂ ಎಲ್ಲ ಸರಿ ಒಳ್ಳೆ ಹಾರ್ಟ್ಗಳು ಇದ್ದಿದ್ದರಿಂದ ಎಲ್ಲ ಜನ ರಾಮಣ್ಣ ಮಿಲ್ಟ್ರಿಯವನು ಸಮೇತ ಎಲ್ಲ 4 ಜನ ಓದೋ. ನಮ್ಮ ರಾಮಣ್ಣವರು ಟ್ರೈನಿಂಗ್ ಆದ ತಕ್ಷಣ ನೆಟ್ಟಿಗೆ ಸ್ಟ್ರೇಟಾಗಿ ಹೋಗಿ ಮಾದೇಶನ ಬೆಟ್ಟ ಕೂತ್ಕೊಬಿಟ್ರು. ನಂಗೆ ಸಾಕಪ್ಪ ಇದೆ, ನಾನು ಮಾದೇಶನ ಬೆಟ್ಟ, ರಾಮಪುರ, ವೀರಪ್ಪನು ಅಷ್ಟೇ, ನಾನು ಆಪ್ರೇಷನ್ ಮಾಡ್ಕೊಂಡಿದ್ದು ಬಿಡ್ತೀನಿ ಅಂತ. ಸರ್ ಇಂಥವ್ರು ಸಿಕ್ತಿದ್ರ ಹೇಳಿ, ಬೇರೆ ಏನಾರು ಅರ್ಗಾರವಾಗಿದ್ರೆ? ಅಯ್ಯಪ್ಪ ಅವ್ನು ಗುಂಡೋಡ್ ಬಿಡ್ತಾನೆ, ಅವಾಗ ಅಯ್ಯೋ ಹೆಂಡತಿ ಮಕ್ಕಳು ಸವಾಸ ಎಲ್ಲ ಚಿತ್ರಾನ್ನ ಮೊಸರನ್ನ ಆಗ್ಬಿಡ್ತೀವಿ ನಾವು ಅಂತ. ಇಂಥವ್ರೆಲ್ಲ ಬಂದ್ರಲ್ಲ ಸರ್ ನಮ್ಮ ಜೊತೆ ಅಲ್ವಾ? ಮತ್ತೆ ದೇ ಆರ್ ಆಲ್ ಗ್ರೇಟ್ ಪರ್ಸನಾಲಿಟಿ ಸರ್. ಆ ಕಮಿಟ್ಮೆಂಟು, ನಾನು ಅಲ್ಲಿರ್ತೀನಪ್ಪ, ಮದುವೆನೂ ಮಾಡ್ಕೊಂಡಿರಲ್ಲ ಆಗ ಇನ್ನೂ ಅವರು, ನಾನು ಅಲ್ಲಿರ್ತೀನಿ. ಅದು ಯಾಕೆ ಸಿಕ್ಕಲ್ಲ ಅವನು ಅಂತ. ಅದು ಏನಾರು ಆಗಿರಲಿ, ಸಿಗ್ತಾನೋ ಸಿಗಲ್ವೋ, ಅದು ಜೀಲಿದೆಯಲ್ಲ ಸರ್, ವಿ ಶುಡ್ ಪ್ರೈಸ್ ದಟ್. ಅದು ಅಲ್ವಾ? ಅದಕ್ಕೆ ಬೆಲೆ ಕಟ್ಟಲಾಗದಂಥದ್ದು. ಬೇರೆಯವರೆಲ್ಲ ನಾವ್ಯಾಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಸರ್ ನೋಡಿ. ವೈ ರಾಮಣ್ಣ ಈಸ್ ಎಕ್ಸ್-ಸರ್ವಿಸ್ ಮನ್, ಈಸ್ ಎನ್ ಆರ್ಮಿ ಮನ್. ಆ ಒಂದು ಬಿಲ್ಟ್ ಮಾಡಿರ್ತಾರಲ್ಲ ಸರ್ ಅಲ್ಲಿ, ಆ ದೇಶ ಕಟ್ಟುವಂಥ, ದೇಶ ಕಾಯುವಂಥದ್ದನ್ನ, ಆ ಹೆಗಲ ಮೇಲೆ ಹೊರೆ ಕೊಟ್ಟಿರ್ತಾರಲ್ಲ, ಅದನ್ನು ಅವ್ರು ಹೆಂಗೆ ಕ್ಯಾರಿ ಮಾಡಿದ್ರು ನೋಡಿ ಅಲ್ಲಿಗೆ. ಅದಕ್ಕೆ ಸರ್ ನಮ್ಮ ದೇಶದ ಮಿಲ್ಟ್ರಿ ಅಂದರೆ ಎಲ್ಲರ ಮೈನ್ ರೋಮ ಎಲ್ಲ ನಿಂತ್ಕೊಳ್ಳುವಂಥದ್ದು. ಆ ಮಟ್ಟದಲ್ಲಿ ನಮ್ಮನ್ನು ಬೆಳೆಸ್ತಕ್ಕಂಥ, ಕಟ್ತಕ್ಕಂಥದ್ದು, ಮಾಡುವಂಥದ್ದನ್ನ ನಾವು ರಾಮಣ್ಣರಲ್ಲಿ ಕಂಡ್ವಿ ಸರ್. ಆ್ಯಕ್ಚುಲಿ ನಿಮ್ಗೆ ಯಾವ ಸ್ಟೇಷನ್ ಕೊಟ್ರ ಮೇಲೆ? ಅದಾದಮೇಲೆ ನಾವೆಲ್ಲ ಪ್ರೊಬೇಷನರಿಗಳು ಎಲ್ಲ ಮಾಡಿದ್ರು ಸರ್. ಎಲ್ಲೆಲ್ಲಿ ಟ್ರೈನಿಂಗ್ ಮುಗಿಸಿದ್ವಿ ಸರ್. ಟ್ರೈನಿಂಗ್ ಅಂತೂ ಸಿಕ್ಕಾಬಟ್ಟೆ ಮಜಾ ಸರ್. ನಾವು ಒಂದು 5-6 ಜನ ಬಿಟ್ಟರೆ ಸರ್ ಬ್ಯಾಚುಲರ್ಗಳು, ಭಾನುವಾರ ಶನಿವಾರ ಬಂದರೆ ಫುಲ್ ಖಾಲಿ ಸರ್. ಹೌದಾ? ಎಲ್ಲ ಓಡೋಗ್ಬಿಡ್ರು ಸರ್. ಕಾಂಪೌಂಡಿಗ್ರಿ ಪರ್ಮಿಷನ್ ಕಾಲು ಕೈ ಹಿಡಿದು ಎಲ್ಲ ಫ್ಯಾಮಿಲಿ 2 ಜನ 3 ಜನ ಮಕ್ಕಳು ಸಂತೆ ಮಾಡ್ಕೊಬಿಟ್ಟಿದ್ರು. ಆಗಲೇ ಫುಲ್ ಮದುವೆ ಆಗಿಬಿಟ್ಟಿದ್ರು, ಎಲ್ಲ ಮದುವೆ ಆಗ್ಬಿಟ್ಟಿದ್ರು ಸರ್. ಈಗ ನೋಡಿ 84-83 ಬರೆದವ್ರು 90ಕ್ಕೆ ಬಂದರೆ ಎಷ್ಟು ವಯಸ್ಸು ಆಗ್ಬಿಡುತ್ತೆ ಸರ್? ಬರ್ದದ್ದು ಯಾವಾಗ? 84 ಏಪ್ರಿಲಲ್ಲಿ ಪೇಮೆಂಟ್ ಇದು ಆಗಿದ್ದ ಅಪಾಯಿಂಟ್ಮೆಂಟ್ 90ರಲ್ಲಿ ಸರ್. ಅಯ್ಯೋ ದೇವ್ರೆ, ಮಾರ್ಚ್ಗೆ 6 ವರ್ಷ. ಹೌದು ಸರ್. 35ವರೆಗೂ ಎಲಿಜಿಬಿಲಿಟಿ ಇದ್ದಾಗ. SC/STಗಳಿಗೆ 40 ವರ್ಷ ಆಯಿತು. 35 ವರ್ಷಕ್ಕೆ ಆದವನು ಯಾವಾಗ ಬರ್ತಾನೆ ಸರ್? ಅವನು 41 ವರ್ಷಕ್ಕೆ ಬರ್ತಾನೆ. 40 ವರ್ಷಕ್ಕೆ ಬರ್ದವನು ಯಾವಾಗ ಬರ್ತಾನೆ? 46 ವರ್ಷಕ್ಕೆ ಬಂದವನೇ. ಇನ್ನು ಸಂಸಾರ ಆಗ್ತಿ ಸಂಸಾರ ಸಾಯರವೇ ಆಗ್ಬಿಟ್ಟಿತ್ತು. ಆವಾಗ ಅಯ್ಯೋ ಮಕ್ಕಳಂತ ತಿಕ್ಕರಪ್ಪ ನಾವು ಓಡೋಗ್ತೀವಿ ಅಂತ ಏನಲ್ಲ ಓಡೋರು ಡಬಡ ಭಾನುವಾರ ಬಂದ್ಬಿಟ್ರೆ ಅವ್ರಿಗೆಲ್ಲ ಮಾಡಿ ಅವ್ರಿಗೆ ಕಾಲು ಕೈ ಕಡಿದು ನಾವು ಇಲ್ಲಿ ಗುಂಡ್ರಗವಿಗಳೆಲ್ಲ ನಮ್ಮದೇ ಫುಲ್ಲು PTC ಕಾಲೇಜೆಲ್ಲ ನಾವೇ ಎಲ್ಲೂ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ. ಅಲ್ಲೇ ಊಟ ಮಾಡು. ನೀವು 5-6 ಜನ ಯಾವಾಗೂ ಇಲ್ಲೇ ಸಾಯ್ತಿರಲ್ಲ, ನೀವು ಹೋಗಿದ್ದಿದ್ರೆ ಆ ಕಡೆ ನಾವು ಅಡುಗೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋ ಅಂತಾರಲ್ಲ ಅಡುಗೆ ಮಾಡೋರು. ನಾವು ಬೇತಾಳ ಇದ್ದಾಗ ನಾವು ಹೋಗೋದಿಲ್ಲ. ಎಲ್ಲಿ? ಪೊಲೀಸ್ ಅಕಾಡೆಮಿಲಿ ಮೈಸೂರಲ್ಲಿ ಇಲ್ಲೇ ಇರುವ ನಾವು. ಆಮೇಲೆ ಹಿಂಗೆ ನಮ್ಮ ಟ್ರೈನಿಂಗ್ ಎಲ್ಲ ಸರ್. ಟ್ರೈನಿಂಗ್ ತುಂಬ ಚೆನ್ನಾಗಿತ್ತು. ಅವಾಗ ವಿ ಆರ್ ವೆರಿ ಸ್ಟ್ರಾಂಗ್ ಸರ್. ನಾವೇ ಚಿಕ್ಕವರಾಗ ವಯಸ್ಸಲ್ಲಿ, ಎಲ್ಲ ದೊಡ್ಡವರು. ನಾವೇ 29 ವರ್ಷದವರು ಇದ್ದವರು ಒಂದು 5-6 ಜನ. ಇನ್ನು ಉಳಿದವ್ರು ಯಾರೂ ಇರಲಿಲ್ಲ. ಎಲ್ಲ 45ವರೆಗೂ 46-47 ಮಿಲ್ಟ್ರಿಯವರು ಸರ್.
ಹಿಂಗೆಲ್ಲ ಇದ್ಬಿಟ್ಟಿದ್ರು. ಆಮೇಲೆ ನಾವು ವಿ ಎಂಜಾಯ್ಡ್ ಲೈಕ್ ಎನಿಥಿಂಗ್. ಭಾಳ ತುಂಬ ಚೆನ್ನಾಗೆ ಆ ಒಂದು ಪೀರಿಯಡ್ ಇದೆಯಲ್ಲ ಅದು 1 ವರ್ಷ ಈಸ್ ಈಕ್ವಲ್ ಟು 99 ವರ್ಷ ಸರ್ ಒಬ್ಬ ಮನುಷ್ಯನಿಗೆ ಅಲ್ವಾ? ಆ ಒಂದು ಸರ್ ನಿಮ್ಗೆ ಏನು ನಿಮ್ಮ ತಲೆಗೆ ಜೀವನದಲ್ಲಿ ಸಮಸ್ಯೆ ಅನ್ನುವಂಥದ್ದು ಏನಾದರೂ ಈ 100 ವರ್ಷ ಬದುಕಿದ್ರೆ ಏನಾದರೂ ಒಂದು ಇದ್ದರೆ 1990 ಮಾರ್ಚಿಂದ 1992 ಮಾರ್ಚ್ವರೆಗೆ ಮಾತ್ರ ಸರ್. ಇನ್ನು ಎಲ್ಲ ಸಮಯದಲ್ಲೂ ನಮ್ಮ ತಲೆನ ನಮ್ಮ ಬ್ರೈನ್ನ ತಿಂದಿರುವಂಥದ್ದು, ನಮ್ಮ ಮನಸ್ಸನ್ನು ಕೆಡಿಸಿರ್ತಕ್ಕಂಥದ್ದು ಅದೊಂದೇ ವರ್ಷ ಮಾತ್ರ. ಇನ್ನೆಲ್ಲ ವರ್ಷಗಳೂ ಸಹ ಕಲುಷಿತನೇ ಸರ್. ಅದು 1 ವರ್ಷ ಮಾತ್ರ ನಾವು ಏನೂ ತಲೆಗೆ ಸೇರಿಸ್ಕೊಳ್ಳದೆ ಏನೂ ನಮ್ಮ ತಲೆಗೆ ಬರದೇ ಇರುವಂಥದ್ದು. ನಾವು ಬರೀ ಟ್ರೈನಿಂಗು ಅಲ್ಲಿ ಮಜಾ ಓದು ಎಕ್ಸಸೈಸ್ ಇದು ಮಾಡು ತಿಳ್ಕೋ ಕಾನೂನ ಇಷ್ಟು ಬಿಟ್ಟರೆ ಇನ್ನೇನು ಯೋಚನೆ ಮಾಡಿದವರಲ್ಲ ನಾವು. ಅದೊಂದು ವರ್ಷ ಅದಕ್ಕೆ ನಾನು ಅದನ್ನು ಗೋಲ್ಡನ್ ಎರಾ ಅಂತ ನನ್ನ ಪೀರಿಯಡಲ್ಲಿ ನಾನು ಕರೀ ಸರ್. ವಿಜಯನಗರ ಸಾಮ್ರಾಜ್ಯಕ್ಕೆ ಕೃಷ್ಣದೇವರಾಯ ಹೆಂಗೋ ನಮ್ಗೆ ಅದೊಂದು ವರ್ಷ ಮಾತ್ರ. ಯಾಕೆ ಟ್ರೈನಿಂಗ್ ಹೋಗ್ತಾ ಇರ್ತಾರೆ ಈಗೆಲ್ಲ, ಈಗ ತುಂಬ ಜನ ಇವಾಗ ಟ್ರೈನಿಂಗ್ ಕಾಯ್ತಾ ಇದ್ದಾರೆ, ಇಶ್ಯೂ ಮಾಡಬೇಕು ಆರ್ಡರ್ಗಳೆಲ್ಲ. ಅವ್ರಿಗೆ ಇದೆಲ್ಲ ಗೊತ್ತಾಗಬೇಕು ಸರ್. ಒಂದೊಂದು ದಿವಸನೂ ಅವ್ರಿಗೆ ಗೋಲ್ಡನ್ ಡೇ ಟ್ರೈನಿಂಗ್ ಪೀರಿಯಡು. ಇಲ್ಲಿ ಅಕಾಡೆಮಿಗೆ ಬರ್ತಾರೆ ಸರ್. ಇನ್ನೊಂದು ಹಬ್ಬ ಅಂದರೆ ಒಂದು ತಿಂಗಳಲ್ಲಿ ಬಂದುಬಿಡ್ತಾರೆ. ಸೆಲೆಕ್ಷನ್ ಆಗೋಗ್ಬಿಟ್ಟಿದೆ 545 ಜನ PSIsಗಳು. ಅದರಲ್ಲಿ ನನ್ನ ಯೂಟ್ಯೂಬ್ಗಳು ನೋಡಿ 46 ಜನ ಆಗಿದ್ದಾರೆ ಸರ್. ನಾನು ಪೊಲೀಸಿಗೆ ಸೇರಲೇಬೇಕಾದ ಏನಾರು ಆಗ್ಬಿಟ್ಟು ಜೀವನದಲ್ಲಿ ಏನ್ಬಿಟ್ಟು ಅಂತ. ಅವರೆಲ್ಲ ನನಗೆ ಫೋನ್ ಮಾಡಿದರು, ಸರ್ ನೀವು ಎಲ್ಲ ಹೇಳಿದ್ರಲ್ಲ ಸರ್, ನಾವೆಲ್ಲ ಬಿಟ್ಬಿಟ್ಟಿದ್ದೋ ಸರ್, ಕಾಸು ಕೊಡಬೇಕು, ಇಷ್ಟೆಲ್ಲ ಕೊಡಬೇಕು, ಹಂಗೆ ಹಿಂಗೆ ಅಂತ ನೀವೆಲ್ಲ ಹೇಳಿದ್ರಲ್ಲ ಸರ್. ಅದು ಗೊತ್ತಾಗೆ ಸರ್ ನಾವೆಲ್ಲ ಪೊಲೀಸಿಗೆ ಸೇರಬೇಕು, ಓದಬೇಕು, ಯಾರು ನಂಬ್ಕೋಬಾರ್ದು, ಯಾವನು ಕಾಲು ಹಿಡಿಬಾರ್ದು ಅಂತ ಗೊತ್ತಾಗಿ ಅಂತೇಳಿ 46 ಜನ ನನಗೆ ಫೋನ್ ಮಾಡಿದ್ದಾರೆ. ನನಗೆ ದಟ್ಟೆ ಐ ಆಮ್ ಸೋ ವೆರಿ ಹ್ಯಾಪಿ ಮ್ಯಾನ್. ನನಗೆ ಅಟ್ಲೀಸ್ಟ್ ಯಾವುದೋ ನನಗೊಂದು ಅವಕಾಶ ಮಾಡಿಕೊಂಡಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡಿದ್ದಕ್ಕೆ ಇಷ್ಟು ಅವ್ರಿಗೆ ಇದಾಗಿದೆಯಲ್ಲ, ಮೋಟಿವೇಶನ್ ಆಗಿದೆಯಲ್ಲ. ಇಟ್ ಈಸ್ ಗಾಡ್ ಈಸ್ ಗ್ರೇಟ್ ಅಂದ್ಕೊಂಡೆ ಸರ್ ನಾನು. ಸಾರ್ಥಕ ಸರ್. ನನಗೆ ಅವರು ಗೌರಿ ಶೆಟ್ಟಿ ಅವ್ರು ನನ್ನ ಮಾತಾಡ್ಸೋದಕ್ಕೂ ನಾನು ಹೇಳಿದಕ್ಕೂ ಹೇಗೆ ನಡೀತು ಅಂತ ಅನ್ನುವಂಥದ್ದು ನಿಮ್ಮಲ್ಲಿ ಏನು ಹೇಳಿದ್ನಲ್ಲ, ಅದು ಇದ್ರೆ ಬೇರೆ ಇನ್ನೂ ಬೇರೆ ನನಗೆ ನಿಮ್ಗೆ ಇನ್ನೂ ಒಂದು ಬೇರೆ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಆ ಮಟ್ಟಕ್ಕೆ ಆವಾಗ ನಾನು ಇಷ್ಟು ಹೇಳಿರಲಿಲ್ಲ. ನಾನು 100ಕ್ಕೆ 100 ವರ್ಷದಲ್ಲಿ ಸೇರೇ ಇರಲಿಲ್ಲ. ನಾನು ಇದೇನು ಅಂದ್ಬಿಟ್ಟು ಹಾಗೆ ಲೈಟಾಗಿ ಹೇಳ್ಕೊಂಬಂದ್ಬಿಟ್ಟಿದ್ದೆ. ಬಟ್ ಇಷ್ಟೊಂದು ಮಹತ್ವ ತಗೋತದೆ. ಯಾವ ಕಾರಣಕ್ಕೂ ಎದೆಗೊಂದಬಾರ್ದು, ಯಾವುದೇ ಸಮಯದಲ್ಲೂ ಸ್ಟೆಪ್ ಬ್ಯಾಕ್ ಆಗಬಾರ್ದು. ಯಾವುದೇ ಒಂದು ಕೆಲಸ ಮಾಡೋಕೆ ಹೊರಟಾಗ ಹಾಕಿದ್ದು ಜೀವನದಲ್ಲಿ 2 ಅರ್ಜಿ ಸರ್. ಒಂದು ಮಿಲ್ಟ್ರಿಗೆ ಹೋದೆ, ವಾಪಸ್ ಬಂದೆ ಸರ್. ಇನ್ನೊಂದು ಅರ್ಜಿ ಸರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ಹಾಕ್ತೆ ಸರ್. ಸೆಲೆಕ್ಷನ್ ಆಯಿತು, ಒಳಗೋದೆ ಸರ್. ಇನ್ಯಾವುದು ಅರ್ಜಿ ಬಗ್ಗೆ ನಂಗೆ ಗೊತ್ತೂ ಇಲ್ಲ ಸರ್, ಯಾವುದು ನೋಡೂ ಇಲ್ಲ, ಬೇರೆದ್ರ ಬಗ್ಗೆ ಥಿಂಕು ಮಾಡಿಲ್ಲ. ಯಾಕೆ ಅಂತ ಅನ್ನೋ ಅಷ್ಟೊತ್ತಿಗಾಗಲೇ ನಮಗೆಲ್ಲ ಏಜ್ ಆಗಿತ್ತು, ಇನ್ನೂ ಓದಬೇಕು ಮಾಡಬೇಕು ಅನ್ನುವಂಥ ಪೂರ್ಣ ಶಕ್ತಿಯೆಲ್ಲ ಕಳ್ಕೊಬಿಟ್ಟಿದ್ದೋ. ಇದೊಂದು ಮಾಡಲೇಬೇಕು ಅಂತ ಪೊಲೀಸಿಗೆ ಸೇರಾದ್ಮೇಲೆ ಪೊಲೀಸ್ ಕೆಲಸನ ಹೆಂಗೆ ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡಬೇಕು, ಬೇರೆಯವ್ರಿಗಿಂತ ಎಷ್ಟು ಕಷ್ಟಪಡಬೇಕು, ಆವಾಗಿಂದನೇ ಪ್ರಾರಂಭ ಮಾಡಿದೆ ಸರ್. ನಾನು ಬೆಳಗ್ಗೆ 4 ಗಂಟೆಯಿಂದ 4:15 ಎದ್ದೇಳಬೇಕು, ಎಲ್ಲ ಕೆಲಸ ಮುಗಿಸ್ಬೇಕು. ಮಧ್ಯಾಹ್ನ ನಾನು ಯಾವ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ನ ಬಿಡಬಾರ್ದು. ಎಲ್ಲ ಊಟಕ್ಕೆ ಹೋಗಿ ಮಲಗಿರ್ತಾರೆ, ಊಟಕ್ಕೆ ಹೋಗಿರ್ತಾರೆ. ನಾನು ಆ ಟೈಮ್ನ ಬಳಸ್ಕೋಬೇಕು ಅಂತೇಳಿ ನಾನು ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿದ್ರು ನನ್ನ ಜೀವನದಲ್ಲಿ ಮಧ್ಯಾಹ್ನ ನಾನು ಯಾವತ್ತೂ ಮನೆಗೆ ಹೋಗಿ ಊಟ ಮಾಡಿಕೊಂಡೇ ಆಗಲಿ, ತಲೆಗೆ ದಿಂಬು ಕೊಟ್ಟದ್ದೇ ಆಗಲಿ, ಒಂದು ಸಿಂಗಲ್ ಡೇ ಇಲ್ಲ ಸರ್. ಹೌದಾ? ನಾನು ಯಾವತ್ತೂ ಹೋಗೇ ಇಲ್ಲ ಮಧ್ಯಾಹ್ನ ಟೈಮು. ಸಬ್ ಇನ್ಸ್ಪೆಕ್ಟರ್ ಇದ್ದ ಹಿಡಿದು ಯಾವತ್ತೂ ಹೋಗಿಲ್ಲ ಸರ್ ನಾನು. ಯಾವುದೇ ಸ್ಟೇಷನ್ ಇರ್ತೀರಿ ಎಲ್ಲಿ ನಾನು ಅವಾಗೆಲ್ಲ ನೀಟಾಗಿ ನನಗೆ ಜನ ಕಮ್ಮಿ ಇರ್ತಿದ್ರು. ಅವಾಗ ನಾನು ಕೂತ್ಕೊಂಡು ಭಾಳ ಸಿಸ್ಟಮಾಗಿ ಕೆಲಸ ಮಾಡ್ತಿದ್ದೆ. ಅಷ್ಟೊತ್ತಿಗಾಗಲೇ ಬೆಳಗ್ಗೆ ಊಟ ತಿನ್ಕೊಡೋದಂಥದ್ದು ಅವಾಗಲೇ ಎಲ್ಲ ಆರಾಮಾಗಿ ಕೆಲಸ ಮಾಡುವಂಗಿರ್ತಿತ್ತು. ಅವಾಗೆಲ್ಲ ನಾನು ಏನೇನು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ ನಂಗೆ ಭಾಳ ಫ್ರೀಯಾಗಿರ್ತಿತ್ತು. ಆಮೇಲೆ ನನಗೆ ಅಟೆಂಡ್ ಮಾಡು 2 ಗಂಟೆಗೆ ಬಂದ್ಬಿಟ್ಟು 3 ಗಂಟೆಗೆ ಬನ್ನಿರಿ. ಅವ್ರಿಗೆ ಆಶ್ಚರ್ಯ, ಇದೇನು ಊಟ ಟೈಮಲ್ಲಿ ಕರೀತಾವನಲ್ಲ, ಇವನೇನು ಊಟ ಮಾಡಲ್ವಾ? ಅವ್ರಿಗೆ ಗೊತ್ತಾಗ್ತಾ ಇತ್ತು, ಇವ್ರು ಮಧ್ಯಾಹ್ನ ಕೂತ್ಕೊಂಡಿರ್ತಾರೆ, ಊಟ ಮಾಡಲ್ಲ, ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಬಂತು. ಬೆಳಗ್ಗೆ ಊಟ ಮಾಡ್ತಿದ್ರ? ನಾನು ಬೆಳಗ್ಗೆ ಒನ್ಸ್ ಫಾರ್ ಆಲ್ ಲೋಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಸರ್ ಪೆಟ್ರೋಲ್ ಟ್ಯಾಂಕ್ ಹೆಂಗೆ, ಇನ್ನು ಸಾಯಂಕಾಲನೇ ಬಂದು ಊಟ ಮಾಡ್ತಿದ್ದು ಸರ್. ಇಲ್ಲಾಂದರೆ ಆಗಲ್ಲ ಸರ್. ಅಂದರೆ ನೀವು ಹೇಳೋದು ಕೆಲಸ ಪ್ರೀತಿಸ್ಬೇಕು ಅಂತ. ಸರ್ ಅದನ್ನ ಎಂಜಾಯ್ ಮಾಡ್ಬೇಕು ಸರ್. ನಾವು ಪೊಲೀಸಿಂಗ್ ಇದೆಯಲ್ಲ, ಪೊಲೀಸಿಂಗ್ ಮಾಡುವಂಥದ್ದು ನಾವು ಖುಷಿ ಅಂದರೆ ವಿ ಶುಡ್ ಎಂಜಾಯ್. ಆ ಕೇಸ್ ಪತ್ತೆ ಮಾಡಬೇಕು. ಯಾಕಾಗಲ್ಲ, ಅವನಿಗಾಗಲಿಲ್ಲ, ಯಾಕಾಗಲಿಲ್ಲ, ಇದು ಪತ್ತೆ ಯಾಕಾಗಲಿಲ್ಲ, ಪತ್ತೆ ಮಾಡಬೇಕಲ್ಲ ಇದನ್ನ ಅನ್ನುವಂಥ ಒಂದು ಧಾವಂತ ಬಂದಾಗ ಏನಾಗುತ್ತೆ ಅಂದರೆ ಹಸಿವು ಅಲ್ಲಿ ಶುರುವಾಗುತ್ತೆ ಸರ್ ನಮಗೆ. ಬಟ್ ಸ್ಟೇಷನ್ ಅಂದರೆ ನೆಗೆಟಿವ್ ವಾತಾವರಣ ಅಂತಾರಲ್ಲ, ಪೊಲೀಸ್ ಸ್ಟೇಷನ್ ಅಂದರೆ ಸರ್ ಏನಾಗುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲಿಗೆ ನಕಾರಾತ್ಮಕವಾಗಿ ಬರ್ತಕ್ಕಂಥವ್ರು ತುಂಬ ಜನ ಇರ್ತಾರೆ ಸರ್. ಹೌದು. ಅವರು ಏನಾದರೂ ಆ ಸಕಾರಾತ್ಮಕ ಬಂದಿರತಕ್ಕಂಥವ್ರು ನಕಾರಾತ್ಮಕದವ್ರು ಬರ್ತಾರಲ್ಲ, ಅವ್ರ ವಿರುದ್ಧವಾಗಿ ತಿರುಗಿ ಬೀಳ್ತಕ್ಕಂಥದ್ದು ಪೊಲೀಸರ ಚಾಳಿ ಸರ್. ಹೌದಾ? ಅವ್ರಿಗಾಗಲಿ ಇವ್ನು ಬಂದು ಹೇಳಿರ್ತಾನೆ,
ಎಲ್ಲ. ಆಮೇಲೆ ಇವನು ಬರ್ತಾನೆ, ಇವ್ನು ಬಂದು ಕಳ್ಳ ಮೊದಲೆಲ್ಲ ಸುಳ್ಳು ಹೇಳ್ಬಿಟ್ಟಿರ್ತಾನೆ, ನಮ್ಮ ಪರ ಮಾತಾಡ್ಬಿಟ್ಟು ಎಲ್ಲ ಇವ್ನ ಮೇಲೆ ಬಿದ್ದುಬಿಡ್ತೀವಿ. ಅಯ್ಯೋ ನಾ ಮನೆ ಹೊಡೆದ್ಬಿಟ್ಟು ನನ್ನ ಮಗ ಆಗಲೇ ಬಂದು ಕೂತ್ಬಿಟ್ಟಾನೆ, ರಕ್ತ ಸುಚ್ಕೊಂಡು, ನನಗಲ್ವ ಅವ್ನು ಹೊಡೆದದ್ದು. ಪೊಲೀಸವ್ರ ಮೇಲೆ ಏನಾಗ್ತಿದೆ ಆಗ, ಇವನು ನಕಾರಾತ್ಮಕ ಆಗ್ಬಿಡ್ತಾನೆ, ಇವ್ನು ಸಕಾರಾತ್ಮಕ ಆಗ್ಬಿಡ್ತಾನೆ. ಇದನ್ನು ನಾವು ವಿಂಗಡಣೆ ಮಾಡಬೇಕಲ್ಲ ಸರ್. ಅವರಿಬ್ಬರನ್ನ ಪರ್ಸನಾಲಿಟಿಗಳನ್ನ ಮಾಡಿ ಯಾರ ಮೇಲೆ ಬಿಡಬೇಕು ನಾವು, ಯಾರಿಗೆ ಸರಿಯಾಗಿ ಬಿದ್ದು ಅವನನ್ನು ಬಲಿ ಹಾಕಬೇಕು, ಇದರಲ್ಲಿ ನ್ಯಾಯ ಯಾರು ಕೊಡಬೇಕು ಅನ್ನುವಂಥದ್ದು ಆ ಲೈನ್ ಇದೆಯಲ್ಲ ಸರ್, ಅದರಲ್ಲಿ ಭಾಳ ಹುಷಾರಾಗಿ ಕೆಲಸ ಮಾಡಬೇಕು. ಆಯಿತು ಕೂತ್ಕೋ, ನಿಂದ ಅವ್ರು ಬರ್ತಾರಲ್ಲ ಯಾರು, ಅವ್ರು ಕರ್ಕೊಬನ್ನಿ ಅವ್ರು ಬರಲಿ, ನಿಮ್ದೇನಾಯಿತು. ಆವಾಗ ಒಂದು ಲೆಕ್ಕಾಚಾರ ಮಾಡಿ ಅಲ್ಲಿ ತಿಳ್ಕೊಂಡು ಸಣ್ಣದೊಂದು ಎನ್ಕ್ವೈರಿ ಮಾಡಿ ಯಾರನ್ನ ಎಲ್ಲಿ ಕೂರಿಸ್ಬೇಕು ಅಂತ ತೀರ್ಮಾನ ಮಾಡ್ಬೇಕು ಸರ್. ಆವಾಗ ಪರ್ಫೆಕ್ಟ್ ಜಸ್ಟಿಸ್ ಆಯ್ತದೆ. ಆವಾಗ ನಂಬ್ತಾನೆ ಇವನು ಅಪ್ಪನ ಗುಟ್ಟದ ಪೊಲೀಸ್ ಇವನು ಅಲ್ವಾ. ಆವಾಗ ನಮ್ಮ ಮೇಲೆ ಬೇರೆ ಥರವಾದಂತಹ ಅವನು ಅಷ್ಟು ಮಾಡಿಬಿಟ್ರೆ ಸಾಕು ಸರ್. ಅವ್ರಿಗೆ ಇನ್ನೇನು ಅವ್ರಿಗೆ ಸಹಾಯನೇ ಮಾಡೋದೇ ಬೇಡ, 1000 ಜನಕ್ಕೆ ಹೋಗಿ ಹೇಳ್ಬಿಡ್ತಾನೆ ಮನುಷ್ಯ ಅಲ್ವಾ. ಹಾಂ, ನೀವು ರಾಮರಾಜು, ರಾಮು ಅವರೇ ಬನ್ನಿ ಅಲ್ಲಿ ಕೂತ್ಕೊಳ್ಳಿ, ನೀವು ನಾನು ಮಾತಾಡ್ಸೋವರೆಗೂ ಅಲ್ಲಿರಿ ಸರ್. ಬರೀ ಅವ್ರಿಗೆ ಪ್ಲೂರಲ್ಲಾಗೆ ಏಕವಚನದಲ್ಲಿ ಮಾತಾಡದೆ ಅವ್ರನ್ನ ಕೂರಿಸ್ಬಿಟ್ರೆ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತಕ್ಕಂಥ ಅದೇ ಯುಗಾದಿ ಹಬ್ಬದ ಉಡುಗೊರೆ. ಅದೇ ಕಷ್ಟ, ಅದೇ ಸರ್. ಅವ್ರಿಗೆ ಇನ್ನೇನೂ ಬೇಕಾಗಿಲ್ಲ ಪೊಲೀಸ್ ಸ್ಟೇಷನ್. ನನ್ನ ಒಂದು ಇದು ಅರ್ಥ ಆಗ್ಬಿಡ್ತಲ್ಲ ಅವನಿಗೆ, ಜೀವ ಮಾಂದಲ್ಲಿ ಬರೀದಿಲ್ಲ ಮನುಷ್ಯ. 1000 ಜನದ ಹತ್ರ ಹೇಳ್ತಾರೆ, ಯಾವ ರೇಡಿಯೋನೂ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. 1000 ಜನದ ಹತ್ರ ಸಿಗ್ತವ್ರ ಹತ್ರ ಹೇಳ್ತಾರೆ, ಏನೇ ಪೊಲೀಸ್ ಸ್ಟೇಷನ್, ಈ ಮನುಷ್ಯ ಬಂದವನೇ ಅಪ್ಪ ಹೇಳ್ಕೊಳ್ಳೋದೇ ಒಂದು ಪ್ರೇಡ್ ಆಗುತ್ತೆ ಅವ್ರಿಗೆ. ಬಟ್ ಪೊಲೀಸ್ ಸ್ಟೇಷನ್ ಬಳಸೋದೇ ಸಂಸ್ಕೃತ ಅಲ್ವಾ. ಅದಕ್ಕೆ ನಾವು ಯಾರಿಗೆ ಸಂಸ್ಕೃತ ಬರ್ಸ್ಬೇಕು, ಇವ್ರಿಗೆ ಯಾರಿಗೆ ಬೇರೆ ಲಿಪಿ ಬಳಸಬೇಕು, ಅದನ್ನು 2 ಚೇಂಬರ್ ಸರಿಯಾಗಿ ಮಾಡ್ಕೊಬಿಡ್ಬೇಕು ಸರ್. ಅದೇ ಕಷ್ಟ ಅಲ್ವಾ. ಕ್ರಿಮಿನಲ್ಗಳನ್ನ ಹೆಂಗೆ ನಾವು ಡೀಲ್ ಮಾಡಬೇಕು, ಅದಕ್ಕೆ ಫೇಸ್ ಯಾವುದು, ನಮ್ಮ ಮುಖ ಯಾವುದು, ಕಷ್ಟನ ಅದು. ಆಮೇಲೆ ಸರ್ ಬಿಲ್ಟ್ ಮಾಡ್ಕೋಬೇಕು ಕ್ಯಾರೆಕ್ಟರ್ನ. ನನಗೆ ಒಬ್ಬ ಆ್ಯಕ್ಟರ್ ಪೊಲೀಸ್ ಸ್ಟೇಷನ್ ಕೂತ್ಕೊಂಡಾಗ ನಾನು ಯಾರಿಗೆ ಕೃತಕವಾಗಿ ಕೋಪ ಮಾಡ್ಕೋಬೇಕು, ನಾನು ಬೇರೆ ಥರ ಕೋಪ ಮಾಡ್ಕೊಬಿಟ್ರೆ, ನಿಜವಾದಂಥ ಕೋಪ ಮಾಡ್ಕೊಬಿಟ್ರೆ ನಾನು ಕಾಯಿಲೆ ಬಂದು BP ಶುಗರ್ ಬಂದು ಸತ್ತೋಗ್ಬಿಡ್ತೀನಿ. ಎಂದೂ ಮಾಡ್ಕೋಬಾರ್ದು. ನೀವು ಮಾಡ್ಕೊಂಡ್ರೆ ಸರ್ ಅನಾಹುತ ಆಗಿ ಜೈಲಿಗೆ ಹೋಗ್ಬಿಡ್ತೀವಿ, ಲಾಕಪ್ ಡೆತ್ ಆಗ್ಬಿಡ್ತವೆ. ನಮ್ಮ ಕಂಟ್ರೋಲಲ್ಲಿ ಇರಲ್ವಲ್ಲ ನಾವು ನಮ್ಮ ಕೆಲಸ ಅಷ್ಟೇ ಗೆಲ್ಬೇಕು. ನಾವು ಕೆಲಸ ಗೆಲ್ಬೇಕು. ನಾವು ಅದು ಗೆಲ್ಲಬೇಕು ಅಂದ್ರೇನು, ನೀನು ಆ್ಯಕ್ಟ್ ಮಾಡ್ಬೇಕಷ್ಟೇ, ಪಾತ್ರ ವಹಿಸ್ಬೇಕು. ಇವ್ರಿಗೆ ಒಳ್ಳೆಯವನು, ಇವನಿಗೆ ರೌಡಿಗೆ ಕೆಟ್ಟವನು. ಇವನು ಹೆಂಗೆ ನೀವು ಅವನನ್ನು ಮಾಡ್ತೀಯ, ಇವನ ವಿರುದ್ಧವಾಗಿ ಹೆಂಗೆ ನೀನು ಭಾಷೆ ಹೆಂಗೆ ಬಳಸ್ತೀಯ, ಯಾವ ಸ್ಪೀಡು, ನಿನ್ನ ಭಾಷೆಯಲ್ಲೇ ಇವನು ಹೆಂಗೆ ಮುಗಿದೋಗ್ಬಿಡ್ಬೇಕು. ಇವ್ರನ್ನ ಬೇರೆ ಭಾಷೆಯಲ್ಲಿ ಇವ್ರನ್ನ ಹೆಂಗೆ ನಾವು ಸಂಪಾದನೆ ಮಾಡ್ಕೋಬೇಕು. ದೊಡ್ಡ ಗೋಡೆ ಚೈನಾ ವಾಲ್ ಹಾಕೋಬಿಡ್ಬೇಕು ಸರ್ ಒಬ್ಬ ಪೊಲೀಸ್ ಅಧಿಕಾರಿ, ಸೆಗ್ರಿಗೇಟ್ ಮಾಡಿಬಿಡ್ಬೇಕು ಪೂರ್ತಿ. ಆವಾಗ ಇವರು ಒಂದೇ ಕಡೆ ನಮ್ಮನ್ನು ಪ್ರೀತಿಸುವಂಥ ಜನನೇ ಜಾಸ್ತಿ ಬೆಳಿಗ್ಗೆ ಶುರುವಾಗ್ಬಿಡ್ತಾರೆ. ಇವ್ರು ಇರ್ತಾರಲ್ಲ, ಇವ್ರಿಗೆಲ್ಲ ಬಾಡೋದು ನಾಯಿ ಚೆಚ್ಚ ನೀವೇನಾರ ಮಾಡಿ ಸಾಕಿ, ಭತ್ತ ಬಡ್ದ ಹೊಡಬಿಡೋದು ನಮ್ಮ ಮಕ್ಕಳಿಗೆ, ಚೆಚ್ಚ ಬಿಸಾಕ್ಬಿಡ್ಬೇಕು ಇವ್ರನ್ನ. ಆವಾಗ ನಾವೇ ಇವ್ರು ಒಳ್ಳೆಯವ್ರಾಗ್ತೀವಿ ಸರ್. ಇವ್ರಿಗೂ ಹೌದು, ಜೈಲಿಗೆ ಹೋಗ್ತಾರೆ. ಅಪ್ಪನ ಬಿಟ್ಟು ಪೊಲೀಸ್ ಅಂದ್ರೆ ಅವನು ಕಣ, ಏನೋ ನಮ್ಮ ಮಗಂತು ನಿಜವಾಗ್ಲು ಅವನು ಕಣ, ಹಿಂಗಿರ್ಬೇಕು ಪೊಲೀಸ್. ದೇ ಲೌಡ್ ಅಲ್ಲ, ಗುಡ್ ಆಫೀಸರ್. ಈ ರೌಡಿಗಳು ಹೌದಾ, ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬಂದವ್ರಿಗೆ ಯಾರೋ ಒಬ್ಬ ಪೊಲಿಟಿಷಿಯನ್ ಮಾತು ಕಟ್ಕೊಂಡು ಅವ್ರು ಬಿರಿಯಾನಿ ತಿನ್ನಿಸಿ, ಪೇಪರ್ ಕೊಡಿ, ಕಂಬಳಿ ಕೊಡಿ, ದಿಂಬು ಕೊಡಿ, ಆಮೇಲೆ ಹೋಗ್ಬೇಕಾದಾಗ ಅವ್ರಿಗೆ ಪ್ರಸಾದ ಕೊಡಿ, ಎಲ್ಲ ಕೊಟ್ಬಿಟ್ಟಾದ್ಮೇಲೆ ಎಲ್ಲ ಮಾಡಿರ್ತಾರೆ, ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಜೈಲಿಗೆ ಹೋದಾದ್ಮೇಲೆ ಅವ್ನು ಲೋಫರ್ ನನ್ನ ಮಗ, ಲಂಚ್ಕೋರ ಲೋಫರ್ ಅವ್ನು ಪೊಲೀಸಿಗೆ ನಾಲೆ ಹಾಕೋಣ, ಅವನು ನಮ್ಮನ್ನು ಇದನ್ನಲ್ಲ, ಅವನು ನಮಗೆ ಖತರ್ನಾಕ್ ಫಿಟ್ ಫಾರ್ ಪೊಲೀಸ್ಗಳು ಅಂತಾರೆ. ಸೌಲಭ್ಯ ಕೊಟ್ರೆ ಇವ್ರಿಗೆ ಯಾರು ಚೆಚ್ತಾನಲ್ಲ, ಭತ್ತ ಚೆಚ್ತಾನಲ್ಲ, ಅವನಿಗೆ ಅವನು ಗಂಡು ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಅವ್ರ ಅಪ್ಪನ ಕೊಡ್ತವ್ರು ಅವರು ರೌಡಿಗಳು. ಅವ್ರಿಗೆ ಸತ್ಯ ಯಾವುದು ಸತ್ಯ ಅಲ್ಲ ಯಾವುದು ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ಮಾಡೋದೇ ಅಪರಾಧ, ಕ್ರೈಮ್ಗಳೆಲ್ಲ ಅವರು. ನೀನು ರೌಡಿಸಮ್ ಮಾಡ್ತೀವಿ, ನೀನು ಪೊಲೀಸ್ ಕೆಲಸ ಮಾಡುವಂತಾರೆ ಅವರು. ನಾವು ತಪ್ಪು ಮಾಡಿದ್ದೀವಿ, ನೀನು ಹೊಡೆದ್ರೆ ನಾವು ಹೊಡೆಸ್ಕೋತೀವಿ ಅಂತಾರೆ. ಎಂದೂ ನಮ್ಮ ವಿರೋಧ ಬರುವುದಿಲ್ಲ. ಅವರು ಶತ್ರುತ್ವ ಮಾಡಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ ಸರ್. ಬಟ್ ಕರೆಕ್ಟಾಗಿ ಮಾಡಬೇಕು. ನಾನು ಹೇಳಿದ್ನಲ್ಲ ಚೈನಾ ವಾಲ್ ಅಂತ, ಅದಿರ್ಬೇಕು ನಮ್ಮ ಹತ್ರ. ಆ ಚೈನಾ ವಾಲ್ ಸಿಸ್ಟಮ್ ಇಟ್ಕೋಬೇಕು. ಒಂದು ಕಡೆ ಯಾರು ನಾವು ಶೋಷಣೆಗೆ ಒಳಗಾಗಿದ್ದಾರೋ ಅವ್ರನ್ನ ಹೆಂಗೆ ಲವ್ ಮಾಡಬೇಕು, ಅವ್ರನ್ನ ಹೆಂಗೆ ಬಿಲ್ಟ್ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಸಮಾಜಘಾತಕ ಶಕ್ತಿಗಳಿರ್ತಾವಲ್ಲ, ಅವಕ್ಕೆ ಹೆಂಗೆ ಬಡಿದು ಒಳಗಾಗ್ತಾ ಇರ್ತೀವಿ, ಅವ್ರ ಮೇಲೆ ಹೆಂಗೆ ಕ್ರಮಗಳು ಜರುಗಿಸ್ತಾ ಇರ್ತವೆ. ಇದು ಒಂದು ಕಡೆ ಜೈಲಲ್ಲಿ ನಮ್ಮ ಕ್ಯಾರೆಕ್ಟರ್ ಬಿಲ್ಟ್ ಆಗ್ತಾ ಇರ್ತದೆ. ಜೈಲಲ್ಲಿ
ಅಲ್ಲಿ ಮಾತಾಡ್ತಾರೆ. ಅಯ್ಯೋ ಸಾರ್ ದೊಡ್ಡ ಇದಲ್ಲಿ ಅಲ್ಲಿ ಹೋದ ತಕ್ಷಣನೇ ಜಗತ್ತೇ ಬೇರೆ. ಬೇರೆನೇ ಜಗತ್ತು. ಅಲ್ಲಿ ಹಿಂಗೆ ಹೋಗ್ಬೇಕು ಅವನು ಅವ್ರ ಕೈಗೆ ಸಿಕ್ತಾ ಯಾರು ರೋಣಗುಂಡ ಅಂತಾರೆ. ಅಂದ್ರೆ ಗೊತ್ತಲ್ಲ ಸರ್, ಹಳ್ಳಿಗಳ ಕಡೆ ರೋಣಗುಂಡ ಅಂದ್ರೆ ಎತ್ತು ಕಟ್ಬಿಟ್ಟು ಬಿಡ್ತಾರಲ್ಲ, ದಪ್ಪ ಕಲ್ಲಿರ್ತದೆ, ಹೌದು. ಸುತ್ತ ಒಳಗಡೆ ಕಳದೊಳಗಡೆ ತಿರುಗಿಸ್ತೀವಲ್ಲ, ಆ ತರ ಅಂದ್ರೆ ಚೆನ್ನಾಗಿ ಹಾಕೊಂಡು ಉಜ್ಬಿಟ್ಟಿರ್ತೀವಿ ಅಂತ ರೋಣಗುಂಡು. ರೋಣಗುಂಡು ಅಂತ ಕರೀದೋದಕ್ಕೆ. ರೋಣಗುಂಡ ಸಿಕ್ತಾ ಅವನ ಕೈಗೆ ಅಂತಾರೆ. ಸರಿ ಬಿಡು, ಸರಿಯಾಗಿ ಮಾಡವನೆ. ಅವ್ರಿಗೆ ಹಂಗೆ ಮಾಡ್ಬೇಕು ಸರ್. ಅದನ್ನ ಅವ್ರು ಪ್ರೈಸ್ ಮಾಡ್ತಾರೆ. ಅವ್ರು ಬೈಯಲ್ರು, ನಮ್ಮನ್ನ ಬೈಯಲ್ಲ. ಅವ್ ಅಪ್ಪನ ಗುಡದ ಪೊಲೀಸ್ ಅಂತಾರೆ. ಸಾಕಲ್ವ, ಇನ್ನೇನು ಬೇಕು? ಸಾಕು. ಇವನು ಇಲ್ಲಿ ಕಂಬಳಿ ಕೊಟ್ಟಿರ್ತಾನೆ, ದೀಮ್ ಕೊಟ್ಟಿರ್ತಾನೆ, ಕಳ್ಳ ಮ್ಯಾಗ್ಝಿನ್ ಕೊಟ್ಟಿರ್ತಾನೆ, ಯಾಮಾರಿದ್ರೆ ಅದು ಇದು ಸ್ವಲ್ಪ ಬೇಕಾದ್ರೆ ಒಂದು ಏನೋ 90 ಗಿಂಟಿ ಕೊಟ್ಬಿಟ್ಟಿರ್ತಾನೆ. ಎಲ್ಲ ನಮ್ಮವ್ರು ಸರ್, ಎಲ್ಲ ಆಮೇಲೆ ಫೋನ್ ಮಾಡಿದ್ದಾರೆ, ರೇ ಹೋಗ್ಬೇಕಾದಾಗ ಹಂಗೆ ಹೋಯ್ತವ್ರೆ, ಒಂದು ಸ್ವಲ್ಪ ಯಾರ ಹತ್ರ ಮಧ್ಯೆ ಒಂದು ಹತ್ರ ಮಾತಾಡ್ಬಿಟ್ಟು ಒಂದಷ್ಟು ಗೀಚ್ಕೋ ಅಂತೇಳಿ ಒಂದು 2 ಲಕ್ಷ ರೂಪಾಯಿ ಇಸ್ಕೊಂಡು ಕಳಿಸ್ತಾರಲ್ಲ. ಅದು ತಗೊಂಡ್ರ ತಕ್ಷಣ ನೀವು ನಾಲಾಯಕ್ ಪೊಲೀಸು ಟ್ರೀಟ್ ಮಾಡ್ಬಿಡ್ತಾರ. ಡಿಸೈಡ್ ಯೋಗ್ಯ ಅವನು ಪೊಲೀಸಿಗೆ ನಾಲಾಯಕ್, ಇವನು ರೌಡಿಗೆ ನಾವು ಲಾಯಕ್ಕು, ಪೊಲೀಸಿಗೆ ನಾಲಾಯಕ್ ಇವನು ಅಂತಾರೆ. ತುಂಬಾ ಚೆನ್ನಾಗಿದೆ ಸರ್. ರೌಡಿಗೆ ನಾವು ಲಾಯಕ್ ಸರ್. ರೌಡಿಗಳ ಸಿಸ್ಟಮೇ ಹಿಂಗೆ ವರ್ಕ್ ಆಗೋದು. ಹೌದಾ? ಅಷ್ಟು ಗೌರವ ಕೊಡ್ತಾರೆ ಗೊತ್ತಾ? ನಾವೆಲ್ಲ ಹಂಗೆಲ್ಲ ಹೊಡೆದು ಸರ್ ಎಷ್ಟೆಷ್ಟೆಲ್ಲ ಹಲ್ಲುಗಳು ಕಿತ್ತಾಕ್ಬಿಟ್ಟಿದೀವಿ ಗೊತ್ತಾ? ಎಷ್ಟು ಜನಕ್ಕೆ ಮಂಡಿ ಚಿಪ್ಗಳು ತೆಗೆದ್ಬಿಟ್ಟಿದೀವಿ ಸರ್. ಎಷ್ಟು ಜನಕ್ಕೆ ಇಲ್ಲೆಲ್ಲ ಹೊಡೆದ್ಬಿಟ್ಟು ಬೆರಳುಗಳು ಆ್ಯಕ್ಷನ್ ಮಾಡಲ್ಲ. ಅವರೆಲ್ಲ ನಮ್ಮ ಪ್ರೈಸ್ ಮಾಡ್ತಾರೆ. ಸರ್ ನಿಮ್ಮ ಕೆಲಸ ನೀವು ಮಾಡಿದ್ದೀರಿ ಸರ್, ಆದರೆ ನನ್ನ ಕೆಲಸ ನಾವೇನು ಒದೆ ಕೊಟ್ಟಿದ್ದೀರಿ ಸರ್, ನಾವು ಪ್ರೈಸ್ ಮಾಡ್ತಾರೆ. ಆ್ಯಕ್ಚುಲಿ ಎಂದೂ ಯಾವತ್ತೂ ರೌಡಿಗಳು ಇಷ್ಟಪಡೋದೆ ಸರ್ ಅವರು ಜಸ್ಟಿಸ್ ಮಾತ್ರ. ಅದು ನಮಗೆ ಗೊತ್ತು. ಆದರೆ ಅವ್ರು ಜಸ್ಟಿಸ್ ಮಾಡೋದಿಲ್ಲ, ಬಟ್ ಜಸ್ಟಿಸ್ ಇಷ್ಟಪಡ್ತಾರೆ ಅವರು. ಅವ್ರು ಜಸ್ಟಿಸ್ ಮಾಡಲ್ಲ, ಅವ್ರು ಮಾಡಲ್ಲ. ಅದು ನಾವು ಮಾಡ್ತೀವಲ್ಲ ಅವಾಗ ಇಷ್ಟಪಡ್ತಾರೆ ಅವ್ರು. ಏನು ಸರ್ ಲಾಜಿಕ್ ಇದು? ಸರ್ ರೌಡಿ ಸಿಸ್ಟಮ್ ಹಿಂಗೆ ವರ್ಕ್ ಆಗೋದು ನಮ್ಗೆ ಗೊತ್ತೇ ಇರಲ್ಲ. ಜೈಲಲ್ಲಿ ಹೋದಾಗ ನಾವು ಹೋಗ್ಬಿಟ್ರೆ, ಜೈಲಿಗೆ ಹೋದ್ರೆ ಹೆಂಗ್ ಬರ್ತಾರೆ ಗೊತ್ತಾ? ನಮ್ಮ ಹತ್ರ ತಿಂದವರೆಲ್ಲ. ಹೌದಾ? ಮಾತಾಡ್ತಾರ, ಎಲ್ಲ ಬರ್ತಾರೆ, ಮಾತಾಡ್ ಖುಷಿಯಿಂದ. ಸರ್ ದೇ ಲವ್ ಲೈಕ್ ಎನಿಥಿಂಗ್. ದಟ್ ಈಸ್ ಎನ್ ಹ್ಯುಮ್ಯಾನಿಟಿ ಆಫ್ ಎ ಹ್ಯೂಮನ್ ಬೀಯಿಂಗ್. ಸರ್ ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಹೆಂಗೆ ಗೊತ್ತಾಯ್ತಿದೆಯಲ್ಲ? ಇದು ಮಾತುಕತೆಗಳು ಬರ್ತಾವಲ್ಲ, ಅದು ಪ್ರಿಲಿಮಿನರಿ ಸ್ಟೇಜಲ್ಲಿ ಹೆಂಗೆ ನಡೀತಾ ಇದೆ, ಯಾರನ್ನ ಹೆಂಗೆ ಡೀಲ್ ಮಾಡಬೇಕು, ಆ ಮುಖಗಳನ್ನೆಲ್ಲ ನಾವು ಕ್ಯಾರಿ ಮಾಡ್ತೀವಲ್ಲ ಸರ್. ಒಬ್ಬರಿಗೆ ಭಾಳ ಸಾಫ್ಟಾಗಿ ಕೂರಿಸಿ ಅವ್ರಿಗೆ ಮಾತಾಡುವಂಥದ್ದು, ಅವ್ರ ಸಮಸ್ಯೆ ಗಂಟೆಗಟ್ಟಲೆ ಕೇಳುವಂಥದ್ದು, ಅವ್ರಿಗೆ ಟೈಮ್ ಕೊಡುವಂಥದ್ದು ಒಂದು ಕಡೆ, ಇಲ್ಲಿ ಈ ಕಡೆ ಸೈಡು ನಡೆಯುವಂಥದ್ದು. ಆಮೇಲೆ ಇನ್ನೊಂದು ಸ್ಟ್ರಾಟಜಿ ಪೊಲೀಸ್ ಸ್ಟೇಷನ್ ನಾವು ಮಾಡ್ತಿದ್ವಿ ಸರ್. ಅದು ವರ್ಕ್ ಆಗಲಿಲ್ಲ, ಬಟ್ ನಾನು ಹೇಳ್ಬಿಡ್ತೀನಿ ಸರ್. ಯಾಕೆ ಅಂದರೆ ಮುಚ್ಚಿಟ್ಬಿಟ್ಟು ಈಗ ಹಂಗೆ ಹೋಗ್ಬಿಡ್ಬೇಡಿ, ಎಲ್ಲ ತರದಿಡಿ ಅಂತ ನೀವು ಹೇಳಿರೋಕೆ ನಾನು ಹೇಳ್ತಾ ಇದ್ದೀನಿ ಸರ್. ಕೆಲವು ಜನ ಬಂದು ನಿಂತ್ಕೊಂಡಿರೋರು ಸರ್, ನಮ್ಗೆ ಗೊತ್ತಾಗೋದು ಯಾರು ಪರವಾಗಿ ಬಂದವರು ಇವರು. ಅವ್ರಿಗೆ ಒಳಗೆ ಪ್ರವೇಶ ಮಾಡ್ತಿರ್ಲಿಲ್ಲ ಸರ್ ನಾವು. ಒಳಗಡೆ ಇವ್ರಿಗೆ ಒಳಗೆ ನಾನು ಹೇಳ್ದಾಗ ಬಿಡಬೇಕು ನೀವು ಅಂದ್ಬಿಟ್ಟು ಅಂತ ಹೇಳ್ತಿದ್ದೆ ನಾನು ಅವ್ರಿಗೆ ಒಂದಷ್ಟು ಲಾಕಪ್ಪಲ್ಲಿ ಇರ್ತಿದ್ರು ಸರ್. ಯಾವಾಗೂ ಲಾಕಪ್ಪಲ್ಲಿ ಇರ್ತಾರಲ್ಲ, ಕರ್ಕೊಂಡು ಬರೋದು ಸರ್. ಕರ್ಕೊಂಡು ಬಂದು ಹಿಂದ್ಗಡೆ ಅಲ್ಲಿ ಒಂದು ಜಾಗದೊಳಗಡೆ ಒಂದು ಟೇಬಲ್ ಇರ್ತಿತ್ತು. ಆ ಟೇಬಲ್ಗೆ ಅವರು ಅಲ್ಲಿ ಹೋಗಾಗ ನಾವು ಇವ್ರಿಗೆ ಹೇಳ್ಕೊಟ್ಬಿಡ್ತಿದ್ದೋ, ಯಾರಿಗೆ ರೌಡಿಗಳಿಗೆ ಹೆಂಗೆ ಕಿರ್ಚಬೇಕು ಅಂದರೆ, ಪಕ್ಕದಲ್ಲಿ ಮರದ ಮೇಲೆ ಕಾಗೆ ಕೂತಿದ್ರು ಓಡೋಗ್ಬಿಡ್ಬೇಕು. ಸುಮ್ಮನೆ ಕಿರ್ಚ್ಬೇಕು ಅವನು. ನಾವು ಹೊಡಿತೀವಿ, ನಿಮ್ಗೆ ಹೊಡಿಯಲ್ಲ, ಟೇಬಲ್ಗೆ ಹೊಡಿತೀನಿ. ನೀನು ಹೆಂಗೆ ಕಿರ್ಚಬೇಕು ಅಂದರೆ ಪಕ್ಕದ ಮರದ ಕಾಗೆ ಹಾರ್ಬಿಡ್ಬೇಕು ನಾವು, ಒಂದು ಹಂಗೆ ಕಿರ್ಚಾಡ್ಬೇಕು ನೀವು. ಸರಿ ಸರ್, ಇಲ್ಲಾಂದ್ರೆ ಹೊಡೆದ್ಬಿಡ್ತೀನಿ ಡೈರೆಕ್ಟಾಗೆ ನಾನು. ಆವಾಗ ಕಿರ್ಚ್ತೀರಿ. ಒದೆಯ ಬೇಕಾ ಇಲ್ಲ ಸರ್, ದೇವರಾಣೆ ಕಿರ್ತೀವಿ ಸರ್. ಹೊಡಿತಾ ಇದ್ದು ಹೂ ಒಂದು ಕೂಗಾಡಿ ಡಬಾ 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 ಒಂದು 8 ಸರಿ ಅಯ್ಯಯ್ಯಪ್ಪ ಆಯಿತು. ಅವರೆಲ್ಲ ಕಟ್ಬಿಟ್ಟು ಹಿಂಗೆ ತಿರುಗಿ ನೋಡಿದ್ರೆ ಒಬ್ರು ಇರಲ್ಲ ಸರ್ ಕಾಂಪೌಂಡಲ್ಲಿ. ಎಲ್ಲ ಓಡೋದು. ಅಲ್ಲಿ ನಿಂತಿದ್ದವರು ನಮ್ಮನ್ನು ಹುಚ್ಚನ ಇವನು ಇವನು ಏನೇ ಯಾಕಂದ್ರೆ ಸರ್ ನಮ್ಮ ಕೆಲಸ ಆಯ್ತಲ್ಲ, ನಮ್ಮ ಕೆಲಸ ಕ್ಲೀನು ಅಲ್ವಾ? ಓಡೋಗ್ಬಿಟ್ಟ ಅವನಿ, ಯಾರೋ ಏನೋ ಹೇಳ್ಕಳಿಸಿರ್ತಾನೆ, ಯಾವನ ಆಮೇಲೆ ನಮ್ಗೆ ಫೋನ್ ಮಾಡಿರ್ತಾನೆ, ನನ್ನ ಕೆಲಸ ಮುಗಿತ್ತಲ್ಲ. ಇವ್ನು ಖಾಲಿ ಆಗ್ಬಿಟ್ಟ ಕಾಂಪೌಂಡಿಂದ. ಸೈಕಲಾಜಿಕಲಿ ಭಯ ಬಿಡಿಸೋದು ಸರ್. ಇದು ಮೈಂಡ್ ಗೇಮು. ಯಾರು ಒಳ್ಳೆಯವ್ರಿದ್ದಂಗೆ ಮಾಡ್ಬಾರ್ದು ಸರ್. ಪಾಪ ಗೊತ್ತಾಗತ್ತೆ. ಇಂಥ ಲೋಫರ್ ಗ್ಯಾಂಗ್ ಬಂದು ನಿಂತಿರ್ತದಲ್ಲ, ಎಲ್ಲ ಕಡಗ ಕಪ್ಪ ಇವೆಲ್ಲ ವಿಶೇಷದಪ್ಪ ಎಲ್ಲ ಬಿಳಿ ವೈಟು ಬಿಳಿ ಚಪ್ಪಲಿ ಎಲ್ಲ ಒಂದಷ್ಟು ಯಾವಾಗ ಒಂದೊಂದ್ಸಾರಿ ಬರ್ತಾ ಇರ್ತಾರೆ. 4-5 ಸಾರಿ ಹಂಗೆ ಮಾಡಿಬಿಟ್ರೆ ನನ್ನ ಮಕ್ಕಳು ಲೈಫ್ನಲ್ಲಿ ಕಾಂಪೌಂಡ್ ಒಳಗೆ ಬರಲ್ರು. ಈ ನನ್ನ ಮಗ ರಾಕ್ಷಸ ಕಣೋ ಇವನು ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಮಾಡಿ ಹೊಡೆದಿರೋದೆಲ್ಲ ನಾವೆಲ್ಲ ನಾಟಕ ಆಡಿರೋದು ಗೊತ್ತಿರೋದಿಲ್ಲ ನಮ್ಮ ಮಕ್ಕಳಿಗೆ. ಭಯ ಬಿದ್ದುಬಿಡ್ತಾರೆ. ಇವನು ಏನೇಯ ಇವನು ಅಂತ ಅಂದ್ಬಿಟ್ಟು. ಇದೆಲ್ಲ ಮೈಂಡ್ ಗೇಮ್ ಮಾಡ್ಬೇಕು ಸರ್ ಪೊಲೀಸಲ್ಲಿ. ಇದೆಲ್ಲ ಮೈಂಡ್ ಗೇಮ್ ಮಾಡಿದ್ರೆ ಅವನ್ನೆಲ್ಲ ಎದುರಿಸಿಟ್ಕೋಬೋದು.
ಇವ್ರು ಇರ್ತಾರಲ್ಲ ಸರ್ ಕೆಳಗಡೆ ಪುಡಿ ಪುಕ್ಕಗಳು ಕಾರ್ಪೊರೇಟರ್ ಕೆಳಗಡೆ ಇರ್ತಾರೆ, ಈ ಪುಡಿ ಪುಕ್ಕಗಳನ್ನ ಬಲಿ ಹಾಕ್ಬೇಕಾದ್ರೆ ಈ ಮೈಂಡ್ಗೆ ಮಾಡಬೇಕು ಪೂರ್ತಿ. ಅವ್ರು ಯಾರು ಬರಲ್ರಾಗ ಅವ್ರೋಗಿ ಹೇಳ್ಕೊತಾರೆ, ಅಮ್ಮನ್ ಯಾವನಿಗೋ ಜೀವ ತೆಗಿತಾ ಇದ್ದ ಕಣೋ, ಸತ್ಯ ಹೋಗಿರ್ಬೇಕು ಕಣೋ ಅಂತ ಹೇಳ್ತಾನೆ. ಆಗ ನನ್ನ ಪೊಲೀಸ್ ಹಿಂಗೆ ಹೆಂಗೆ ಹೋಗುತ್ತೆ ಅಂದ್ರೆ ಸುರ್ರ ಅಂತ ಇಡೀ ಏರಿಯಾಗೆ ಹೋಗ್ತದೆ. ಊದಾ ಏನು ಬೆರಳೆಲ್ಲ ಇರಲ್ಲ ಬಿಡ, ಎಲ್ಲ ಮುರಿದೋಗಿರ್ತವೆ ಅವನಿಗೆಲ್ಲ ಪೂರ ಕಂಪ್ಲೀಟು ಅಂತ ಹಂಗೆ ಹೇಳಿರ್ತಾರೆ. ಇನ್ನೂ ಒಂದು ಸೇರ್ತಾರೆ ಅವರು. ಹಿಂಗೆ ಮಾಡ್ಬೇಕೋ ಬೇಡ ಸರ್? ಮಾಡಲೇಬೇಕು ಈ ಥರ ಪೊಲೀಸಿಂಗ್ನ. ಭಯ ಇಲ್ಲ ಅಂದರೆ ದೇವರಾಣೆ ಅವನು ಪೊಲೀಸಿಗೆ ಬರಬಾರ್ದು, ಸಂಬಳನೂ ತಗೋಬಾರ್ದು, ಬರೆದಿಟ್ಬಿಟ್ಟು ಸರ್ ಅವನು ಎಲ್ಲಾದರೂ ಹೋಗಿ ಬೇರೆ ಏನೋ ಕೆಲಸ ಮಾಡಿಕೊಂಡು ಬೇರೆ ಸರ್ ಅವ್ನಿಗೆ ಬೇರೆ ಏನೋ ಕೆಲಸ ನೋಡ್ಕೊಬಿಡ್ಬೇಕು. ಎಲ್ಲ ಮೈಂಡ್ ಗೇಮ್ ಇಲ್ಲ. ನಾನು ಹಿಂಗೆ ಕೂತ್ಕೊಂಡು ಹಿಂಗೆ ಪೊಲೀಸ್ ಮಾಡ್ತೀನಿ, ಏನಿದೆ ಕಾನೂನು, ಹಂಗೆಲ್ಲ ಕಾನೂನು ಕೆಲಸ ಮಾಡಲ್ಲ ಸರ್ ಪೊಲೀಸ್ ಸ್ಟೇಷನಲ್ಲಿ. ಆಗಲ್ಲ. ಕಾನೂನು ಪುಸ್ತಕ ಅದ್ರ ಪ್ರಕಾರ ನಡೆಯಲ್ಲ. ನೀವು ಹೆಂಗೆ ಆ್ಯಕ್ಟ್ ಮಾಡ್ತೀರೋ, ನೀವು ಹೆಂಗೆ ಗೇಮ್ ಆಡ್ತೀರೋ, ನೀವು ಹೆಂಗೆ ಯಾವ ಥರ ಅವ್ರ ಮುಂದೆ ಕೋಪ ರೋಷ ವೇಷಗಳನ್ನ ಹೆಂಗೆ ಬದಲಾವಣೆ ಮಾಡ್ಕೋತೀರೋ ಅದ್ರ ಮೇಲೆ ಅಷ್ಟೇ ನಿಂತ್ಕೊಳ್ಳುತ್ತೆ ಯಾವತ್ತೂ ಅಷ್ಟೇ. ಯಾವತ್ತು ಮನುಷ್ಯನಿಗೆ ಏಟಲ್ಲ ಸರ್, ಮನುಷ್ಯನ ವಾಯ್ಸು ಒಬ್ಬ ಮನುಷ್ಯನ ಕೊಂದಾಕೋಕಿರೋದು ನಿಮ್ಗೆ ಚೆನ್ನಾಗಿ ಗೊತ್ತದು. ಹೌದು. ಎಂಥವನು ಬರೀ ವಾಯ್ಸಿಂದನೇ ಕೊಲ್ಲುಬಿಡ್ಬೋದು ಅವನಿಗೆ. ಒಂದು 10 ಗುಂಡಿಗೆ ಒಂದು ವಾಯ್ಸ್ ಸಮ ಅಲ್ವಾ? ಸಮ 10 ಗುಂಡು ಬೇಕು. 10 ಗುಂಡಿಗೆ ಒಂದೇ ಒಂದು ವಾಯ್ಸ್ ಸರ್. ಅದನ್ನು ಆ ಪರ್ಸೆಪ್ಷನಲ್ಲಿ ಪೊಲೀಸ್ ಡೆವಲಪ್ ಆಗಬೇಕು. ಅದು ಬೇಕು ಮನುಷ್ಯನಿಗೆ. ಯಾವಾಗ ಜಸ್ಟಿಸ್ ಇದೆಯೋ ಅದಕ್ಕೆಲ್ಲ ಇದನ್ನು ಬಳಸಬೇಕು ಜಸ್ಟಿಸಲ್ಲಿ. ಈಗ ನೀವು ಟ್ರೈನಿಂಗ್ ಎಲ್ಲ ಹೋಗ್ತಿರಲ್ಲ, ಅಲ್ಲೆಲ್ಲ ಹೇಳ್ತೀರಾ ಸರ್? ಇದು ಮಿಯರ್ಲಿ ಕಾಮನ್ ಸೆನ್ಸ್ ಸರ್. ಇದು ನಮಗಲ್ಲಿ ಕಾನೂನು ಕಲಿಸ್ತಾರೆ ಅಷ್ಟೇ. ಹೌದು. ಅಲ್ಲಿ ಬಿಟ್ಟು ಅವ್ರು ಹೇಳ್ತಾರೆ ಪ್ರೊಟೆಕ್ಷನ್ ಮಾಡಬೇಕು, ಅವ್ರ ಪ್ರಾಪರ್ಟಿ, ಬಡವ್ರ ಪ್ರಾಪರ್ಟಿ, ಇದನ್ನು ಮಾಡಬೇಕು, ಪತ್ತೆ ಮಾಡಬೇಕು. ಇದು ಕಾನೂನಾಗಿ ಏನಿದೆಯೋ ಅದು ಹೇಳ್ಕೊಡ್ತಾರೆ. ನೀವು ಹೋದಾದ್ಮೇಲೆ ಪರ್ಸ್ನಾಲಿಟಿ ಡೆವಲಪ್ ಮಾಡಬೇಕು. ಆಮೇಲೆ ನಿಮ್ಮದೇ ಆದಂಥ ಒಂದು ಪರ್ಸ್ನಾಲಿಟಿ ಪೊಲೀಸ್ ಡೆವಲಪ್ ಮಾಡ್ಕೋಬೇಕು ಮತ್ತು ಅನ್ನುವಂಥದ್ದು ನಮಗೊಂದು ಅವಕಾಶ ಸಿಕ್ಕಾಗ, ಪೊಲೀಸ್ ಕೊಟ್ಟಾಗ, ನಮಗೆ ಸರ್ಕಾರ ಕೊಟ್ಟಾಗ, ನೀವು ಅದನ್ನು ಬಳಸ್ಕೊಂಡಿಲ್ಲ ಅಂದಾಗ, ಒಳ್ಳೆ ಪೊಲೀಸ್ಗೆ ಏನೇನೆಲ್ಲ ಮೆಥಡ್ಸ್ ಬೇಕು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ಅವನು ನನ್ನ ಲೆಕ್ಕದಲ್ಲಿ ನಾಲಾಯಕ್ ಪೊಲೀಸ್ ಸರ್.